ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಪರಿಶುದ್ಧ ದೇವರು ನೀನೇ, ಪರಿಶುದ್ಧ ಆರಾಧನೆ, ಪರಲೋಕದ ತಂದೆ ನೀನೇ, ಮಹಿಮೆಯ ಆರಾಧನೆ. ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ, ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಭಕ್ತರ ಆರಾಧನೆಗೆ ಯೋಗ್ಯನೇ, ಆರಾಧನೆ ಆರಾಧನೆ, ದೂತರು ಆರಾಧಿಸುವ ಕರ್ತನೇ, ಆರಾಧನೆ ಆರಾಧನೆ. ಧ್ವಜಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ. ಧ್ವಜಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ನನಗಾಗಿ ಬಲಿಯಾದ ಯೇಸುವೇ, ದಿನವೆಲ್ಲ ಆರಾಧಿಸುವೆ. ಬೇಗನೆ ಬರಲಿರುವ ಯೇಸುವೇ, ಹರ್ಷದಿ ಆರಾಧಿಸುವೆ. ಅಭಿಷೇಕದಾತ್ಮನೇ ಆತ್ಮ ಪ್ರಿಯನೇ, ನಿನ್ನನ್ನೇ ಆರಾಧಿಸುವೆ. ಅಭಿಷೇಕದಾತ್ಮನೇ
ಆತ್ಮ ಪ್ರಿಯನೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಶುಭ ಮುಂಜಾನೆ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಈ ಕನ್ನಡ ಆನ್ಲೈನ್ ಆರಾಧನೆಗೆ ಸ್ವಾಗತ ಸುಸ್ವಾಗತ. ಈ ಸಮಯದಲ್ಲಿ ನಾವು ಕೀರ್ತನೆಗಳಿಂದ ವಚನಗಳನ್ನು ನೋಡೋಣ. ಕೀರ್ತನೆಗಳು 22ನೇ ಅಧ್ಯಾಯ ವಚನ 22 ಓದೋಣ. ನಿನ್ನ ನಾಮ ಮಹಿಮೆಯನ್ನು
ತನ್ನ ಸಹೋದರರಿಗೆ ತಿಳಿಸುವೆನು. ಸಭಾ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು. ಯೆಹೋವನ ಭಕ್ತರೇ, ಆತನನ್ನು ಸ್ತುತಿಸಿರಿ. ಯಾಕೋಬ ವಂಶದವರೇ, ನೀವೆಲ್ಲರೂ ಆತನನ್ನು ಕೊಂಡಾಡ್ರಿ. ಇಸ್ರಾಯೇಲ್ ವಂಶಸ್ಥರೇ, ನೀವೆಲ್ಲರೂ ಆತನಲ್ಲಿ ಭಯ ಭಕ್ತಿಯುಳ್ಳವರಾಗಿರಿ. ಆತನು ಕುಗ್ಗಿ ಹೋದವರ ದುರಾವಸ್ಥೆಯನ್ನು ತಿರಸ್ಕರಿಸಲಿಲ್ಲ, ಅದಕ್ಕೆ ಅಸಹ್ಯ ಪಡಲಿಲ್ಲ. ತನ್ನ ಮುಖವನ್ನು ಅವನಿಗೆ ಮೊರೆ ಮಾಡದೆ ಅವನ ಪ್ರಾರ್ಥನೆಗೆ ಕಿವಿಗೊಟ್ಟನು. ಸಹೋದರ ಸಹೋದರಿಯರಲ್ಲಿ ಹೇಳುತ್ತೆ, ಇಸ್ರಾಯೇಲ್ನ ಎಲ್ಲ ಕುಲದವರಿಗೂ ಕೂಡ ದೇವರ ವಾಕ್ಯದಲ್ಲಿ ಯಾರು ಆತನ ಸನ್ನಿಧಾನದಲ್ಲಿ ನಿಂತು ಆತನನ್ನು ಆರಾಧಿಸ್ತಾರೋ, ಯಾರು ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದಾರೋ, ಯಾರು ಆತನಲ್ಲಿ ಭರವಸೆದಿಂದಾರೋ ಅವರ ಜೀವನವನ್ನು ದೇವರು ದುರಾವಸ್ಥೆಗೆ ತೆಗೆದುಕೊಂಡು ಹೋಗುವುದಿಲ್ಲ ಅಂತ ವಚನ ಹೇಳುತ್ತೆ. ಖಂಡಿತವಾಗಿಯೂ ನಾವು ಭರವಸೆದಿಂದಿರೋಣ. ನಮ್ಮ ದೇವರು ನಮ್ಮನ್ನು ಎಷ್ಟು ಮಾತ್ರಕ್ಕೂ ದುರಾವಸ್ಥೆಯಲ್ಲಿ ಬಿಡಲು ಇಷ್ಟಪಡುವುದೇ ಇಲ್ಲ. ನಾವು ಆತನಿಗಾಗಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ ತಂದೆ, ನಾವು ಕೆಟ್ಟು ಹೋಗದ ಹಾಗೆ, ಬಿದ್ದು ಹೋಗದ ಹಾಗೆ ನಮ್ಮನ್ನು ಸಂರಕ್ಷಣೆ ಮಾಡಿದಿರಿ, ನಮ್ಮನ್ನು ಕಾಪಾಡಿದಿರಿ, ಕಾದಿದ್ದೀರಿ. ಭಾಳ ಸ್ತೋತ್ರ ಕೃತ ಧನ್ಯವಾದಗಳು ತಂದೆ. ಈ ಆನ್ಲೈನ್ ಆರಾಧನೆಯನ್ನು ಕೇಳುವವರಿಗೆ, ನೋಡುವವರಿಗೆ ಎಲ್ಲರನ್ನೂ ಆಶೀರ್ವಾದ ಮಾಡಿರಿ. ಎಲ್ಲವೂ ಕೂಡ ನಿಮಗೆ ಘನಮಾನ, ಗೌರವ, ಮಹಿಮೆ ಆಗಲಿ. ನಿಮ್ಮ ವಾಕ್ಯದಲ್ಲಿ ನಾವು ಭರವಸೆದಿಂದಿರಲಿಕ್ಕೆ, ನಿಮ್ಮ ವಾಕ್ಯದಲ್ಲಿ ನಾವು ಭಯಭಕ್ತಿಯಿಂದಿರಲಿಕ್ಕೆ, ನಿಮ್ಮ ಹತ್ರ ನಾವು ಉತ್ತಮವಾದ ಒಂದು ಜೀವನವನ್ನು ಹೊಂದಲಿಕ್ಕೆ ಆಶೀರ್ವಾದ ಮಾಡಿ. ಎಲ್ಲವೂ ಕೂಡ ನಿಮಗೆ ಘನಮಾನ, ಗೌರವ, ಮಹಿಮೆ ಆಗಲಿ. ಈ ಸಮಯ ವೇಳೆ ನಿಮ್ಮ ಕೈಲಿಟ್ಟು ಚಿಕ್ಕ ಪ್ರಾರ್ಥನೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುವ ತಂದೆ, ಆಮೇನ್. ನಾವು ಇಲ್ಲಿ ಯಾತ್ರಿಕರು, ಚೀಯೋನಿಗೆ ಹೋಗುವೆವು. ಯೇಸು ತಾನೇ ಮುಂದೆ ಹೋಗ, ಸ್ವರ್ಗ ಸೇರುವರೆಗೂ. ಸ್ವರ್ಗ ಮಹಿಮೆಯಾಲಿ ನಾವು ಸೇರಿದಾಗ ಎಷ್ಟಾನಂದವು. ಆಗ ಯೇಸುವನ್ನು ನೋಡಿ ಮಹಾನಂದದಿಂದ ಹಾಡುವೆವು. ಯಾತ್ರೆ ಉತ್ತಮವಾಗಿದ್ದಾಗ್ಯೂ ಹರ್ಷದಿಂದ ಸಾಗುವೆವು. ಇಕ್ಕಟ್ಟಾದ ಮಾರ್ಗದಿಂದ ಮುಂದೆ ಸಾಗಿ ಹೋಗುವ. ಸ್ವರ್ಗ ಮಹಿಮೆಯಾಲಿ ನಾವು ಸೇರಿದಾಗ ಎಷ್ಟಾನಂದವು. ಆಗ ಯೇಸುವನ್ನು ನೋಡಿ ಮಹಾನಂದದಿಂದ ಹಾಡುವೆವು. ಭಯ ಹುಟ್ಟಿಸುವ ಸುದ್ದಿ ನಾವು ಕೇಳುವಾಗಲೂ, ಸ್ಥಿರ ಚಿತ್ತದಿಂದ ನಾವು ಜೀವನ ಯಾತ್ರೆ ಮಾಡುವ. ಸ್ವರ್ಗ ಮಹಿಮೆಯಾಲಿ ನಾವು ಸೇರಿದಾಗ ಎಷ್ಟಾನಂದವು. ಆಗ ಯೇಸುವನ್ನು ನೋಡಿ ಮಹಾನಂದದಿಂದ ಹಾಡುವೆವು. ಆಗ ಯೇಸುವನ್ನು ನೋಡಿ ಮಹಾನಂದದಿಂದ ಹಾಡುವೆವು. ಗುಡ್ ಮಾರ್ನಿಂಗ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಎಲ್ಲರಿಗೂ ಬೆಳಗಿನ ನಮಸ್ಕಾರಗಳು. ನಾನು ನಂಬ್ತೀನಿ ನೀವೆಲ್ಲ ಸಂತೋಷವಾಗಿದ್ದೀರಾ ಅಂತ. ಓಕೆ, ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿ ದೇವರ ವಾಕ್ಯ, ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡುವಂಥ ಪರಿಶುದ್ಧವಾದ ದೇವರೇ, ನಿಮ್ಮ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ದೇವರೇ, ನೀವು ನಮ್ಮನ್ನು ಎಷ್ಟೊಂದು ಪ್ರೀತಿ ಮಾಡ್ತೀರಾ. ನಿಮ್ಮ ಪ್ರೀತಿ ಮುಂದೆ ಬೇರೆ ಯಾವುದೇ ಲೋಕದಲ್ಲಿ ಶಾಶ್ವತ ಅಲ್ಲ ದೇವರೇ. ದೇವರೇ, ವಿಶೇಷವಾಗಿ ತಂದೆ ನಮ್ಮನ್ನು ಈ ದಿನದವರೆಗೂ ಜೀವಂತವಾಗಿಟ್ಟು ನಡೆಸ್ಕೊಂಡು ಬರ್ತಾ ಇದ್ದೀರಾ. ನಮ್ಮ ಅಗತ್ಯಗಳು, ನಮ್ಮ ಯೋಜನೆಗಳು, ನಮ್ಮ ಎಲ್ಲ ಕನಸುಗಳನ್ನು ಪೂರ್ತಿ ಮಾಡುವ ದೇವರು ನೀವು ಆಗಿರೋಕ್ಕೆ ಸ್ತೋತ್ರ ತಂದೆ. ಇಲ್ಲಿರೋ ಪ್ರತಿಯೊಬ್ಬರನ್ನು ಬಲಪಡಿಸಿ ದೇವರೇ, ಅವರಿಗಿರುವ ಕುಂದು ಕೊರತೆಗಳು, ಅವ್ರಿಗಿರುವ ಕಷ್ಟ ಕಣ್ಣೀರುಗಳು, ನೋವುಗಳು ಏನೇ ಇರೋದನ್ನು ಎದುರಿಸಿ ಹೋರಾಡುವ ಶಕ್ತಿ ಕೊಡಿ ತಂದೆ. ನಿಮ್ಮ ವಾರ್ತೆಯನ್ನು ಕೇಳಬೇಕಾದ್ರೆ ಹೃದಯಪೂರ್ವಕವಾಗಿ ಕೇಳುವ ಹೃದಯ ಕೊಡಿ ತಂದೆ. ಯಾರ್ಯಾರು ನಿಮ್ಮ ವಾರ್ತೆಯನ್ನು ಕೇಳ್ತಾರೋ ಅವ್ರ ಹೃದಯದಲ್ಲಿ ನಿಮ್ಮ ವಾರ್ತೆಯನ್ನು ಬೇರೆ ಇರೋಕ್ಕೆ ಸಹಾಯ ಮಾಡಬೇಕಂತ ಕೇಳ್ಕೊಳ್ತೇನೆ. ನನ್ನ ಸಂಗತಿ ಬಲಪಡಿಸಿ ನಾನಾಗಿ ಮಾತಾಡದೆ ನಿಮ್ಮ ಪವಿತ್ರಾತ್ಮನ ಶಕ್ತಿಯಿಂದ ಮಾತಾಡೋಕ್ಕೆ ಸಹಾಯ ಮಾಡಬೇಕಂತ ಕೇಳ್ಕೊಳ್ತಾ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಯೇಸುವಿನ ಹೆಸರಿನಲ್ಲಿ ಹೇಳಿ ಹೊಂದಿದ್ದೇನೆ ತಂದೆಯ ದೇವರೇ, ಆಮೇನ್.
ಆಮೇಲೆ ಬ್ರದರ್ ಸಿಸ್ಟರ್ಸ್, ಒಂದು ಕಾಡಲ್ಲಿ ಒಂದು ಮದುವೆ ನಡೆಯಿತು. ಯಾರಿಗೆ ನಡೆಯಿತು? ಕಾಡಲ್ಲಿ ಯಾರು ಇರ್ತಾರೆ? ಪ್ರಾಣಿಗಳು. ಆಮೇಲೆ ಹುಲಿಗೆ ಮದುವೆ ಆಗುತ್ತೆ. ಯಾರಿಗೆ? ಹುಲಿಗೆ ಮದುವೆ ಆಗುತ್ತೆ. ಫುಲ್ ಗ್ರಾಂಡ್ ಆಗಿ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ತುಂಬ ಎಲ್ಲ ಪ್ರಾಣಿಗಳು ಬರುತ್ತೆ. ಯಾಕೆಂದರೆ ಕಾಡಿನ ರಾಜ ಅದೆಲ್ಲ ಸಿಂಹ. ಆದರೆ ಸಿಂಹ ಇದನ್ನೆಲ್ಲ ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಮಾಡಿರುತ್ತೆ. ಹುಲಿಗೆ ಮದುವೆ ಮಾಡಿಸ್ತಾ ಇರ್ತಾರೆ. ಆ ಟೈಮಲ್ಲಿ ಒಂದು ಇಲಿ ಬಂದು ತುಂಬ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಯಾರು? ಇಲಿ. ಎಲ್ಲ ನೋಡ್ತಾರೆ, ಹುಲಿ ಮದುವೆ ಆಗ್ತಾ ಇದೆ, ಇಲಿ ಡ್ಯಾನ್ಸ್ ಮಾಡ್ತಾ ಇದೆ, ಏನಿದು ವಿಚಿತ್ರ ಅಂತ ಕೇಳ್ತಾರೆ. ಅಲ್ಲಿ ಹುಲಿ ಮದುವೆ ಆಗ್ತಾ ಇದೆ ಕಣೋ, ನೀನ್ಯಾಕೆ ಡ್ಯಾನ್ಸ್ ಮಾಡ್ತಾ ಇದ್ದೆ ಅಂತ ಕೇಳ್ತಾರೆ. ಅದಕ್ಕೆ ಇಲಿ ಹೇಳುತ್ತೆ, ನಾನು ಮದುವೆಗೆ ಮುಂಚೆ ಹುಲಿಯಾಗಿದ್ದೆ. ಗೊತ್ತಾಯ್ತಲ್ಲ? ಓಕೆ. ನಾವು ತುಂಬ ಟೈಮಲ್ಲಿ ನಮ್ಮ ಬ್ರದರ್ಸ್ಗೆ ಸಿಸ್ಟರ್ಸ್ ಹೇಳ್ತಾ ಇಲ್ಲ, ಮದುವೆಗೆ ಮುಂಚೆ ಈ ಥರ ಇರ್ತೀವಿ, ಮದುವೆ ಆದಮೇಲೆ ಏನಾಗಿರ್ತೀವಿ ಅಂತ ಗೊತ್ತಿಲ್ಲ. ಓಕೆ, ಜಸ್ಟ್ ಇವೆಲ್ಲ ನಗ್ಬೇಕಂತಷ್ಟೇ. ನಾನು ಹುಲಿ ಬಗ್ಗೆ ಆಗಲಿ ಇಲಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಾನು ದೇವರ ವಾರ್ತೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆ, ಇವತ್ತು ಸಂದೇಶ ದೇವರಿಗೆ ಪ್ರಿಯರಾಗಿ. ಯಾರಿಗೆ? ದೇವರಿಗೆ ಪ್ರಿಯರಾಗಿ. ಇವತ್ತಿನ ಮೆಸೇಜ್ ಬಂದು ಇಬ್ರಿಯ 12ನೇ ಅಧ್ಯಾಯ 14ರಿಂದ 15 ತನಕ ಇರುತ್ತೆ. ಅದಕ್ಕೆ ಅಡಿಷನಲ್ ಬೇರೆ ಶಿಕ್ಷೆ ಕೂಡ ಇರುತ್ತೆ, ನೀವು ಬಂದು ನೋಡ್ಕೋಬೋದು. ಓಕೆ, ಅನೇಕ ಸಮಯದಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಈ ಲೋಕದಲ್ಲಿ ನಮ್ಮ ಜೊತೆ ಇರುವ ಜನಗಳನ್ನ ಪ್ರಿಯಪಡಿಸ್ತೀವಿ, ಅವ್ರಿಗೆ ಖುಷಿ ಪಡಿಸ್ತೀವಿ, ಅವ್ರಿಗೆ ಗಿಫ್ಟ್ ಕೊಡೋದು, ಅವ್ರಿಗೆ ಹೇಗಾದರೂ ಮಾಡಿ ಸಂತೋಷ ಪಡಿಸ್ಬೇಕು. ಹೌದಲ್ಲ? ನಮ್ಮ ಜೊತೆ ಇರೋ ಮಕ್ಕಳಿಗಿರ್ಬೋದು, ಅಥವಾ ನಮ್ಮ ಸಂಬಂಧಿಕರಿಗಿರ್ಬೋದು, ಅಥವಾ ನಮ್ಮ ನೆರೆಹೊರೆ ನಮ್ಮ ಸುತ್ತಮುತ್ತ ಇರೋ ಜನಗಳಿಗಿರ್ಬೋದು, ಅಥವಾ ನಾವು ಮಾಡೋ ಕೆಲಸದಲ್ಲಿ ಕೂಡ ನಾವೇನು ಮಾಡ್ತೀವಿ, ಅವ್ರನ್ನ ಪ್ರಿಯಪಡಿಸ್ತೀವಿ, ಸಂತೋಷ ಪಡಿಸ್ತೀವಿ. ಯಾಕೆ? ಅವ್ರಿಗೆ ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರಬೇಕು, ನನ್ನನ್ನು ಒಳ್ಳೆಯನಂತ ಅನ್ಕೋಬೇಕು, ನಾನು ಯಾರಂತ ನನ್ನ ಗುಣಗಳು ಅವ್ರಿಗೆ ಗೊತ್ತಾಗಬೇಕಂತ ಮಾಡ್ತೀವಲ್ಲ. ಇವರೆಲ್ಲ ನಮಗೆ ಕಾಣ್ತಾರೆ. ಆದರೆ ನಮಗೆ ಕಣ್ಣಿಗೆ ಕಾಣದಿರೋ ನನ್ನ ದೇವರನ್ನ ಪ್ರಿಯಪಡಿಸ್ತಾ ಇದ್ದೀನಿ. ನನ್ನನ್ನು ಸೃಷ್ಟಿ ಮಾಡಿ, ನನ್ನನ್ನು ಅಧಿಕವಾಗಿ ಪ್ರೀತಿ ಮಾಡಿ, ಈ ಲೋಕದಲ್ಲಿ ನಿರ್ಮಿಸಿ ಇಷ್ಟು ದಿನಗಳ ಕಾಲ ನಾನು ನಡೆಸ್ಕೊಂಡ್ಬರ್ತಿರುವ ನನ್ನ ದೇವರನ್ನು ನಾನು ಪ್ರಿಯಪಡಿಸ್ತಾ ಇದ್ದೀನಿ. ಅವರಿಗೆ ಮೆಚ್ಚುಗೆಯಾದ ಜೀವನ ನಾನು ಮಾಡ್ತಾ ಇದ್ದೀನಿ. ಇವತ್ತಿನ ನನ್ನ ಜೀವನ ಯಾರಿಗಾಗಿ? ನನಗಾಗ, ಅಥವಾ ನನ್ನ ಸುತ್ತಲಿರುವ ಜನಗಳಿಗಾಗ, ಅಥವಾ ನನ್ನನ್ನು ದಾರಿ ನಡೆಸ್ತಾ ಇರುವ ನನ್ನ ದೇವರಿಗಾಗಿ? ಓಕೆ, ಆಮೇಲೆ ಸಿಸ್ಟರ್ ಇಬ್ರಿಯಾಗಿ ಹೋಗೋಣ. 12ನೇ ಅಧ್ಯಾಯ 14ರಿಂದ 15 ಓದಿ. ಇಬ್ರೂಸ್ 12 14ರಿಂದ 15 ಓದಿ. ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷಯವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯನ್ನು ಕೆಡಿಸಿದಂತೆ. ಆಮೇಲೆ ಸಿಸ್ಟರ್ ಏನು ಹೇಳ್ತಾ ಇದ್ದಾರೆ? ಎಲ್ಲರ ಸಂಗಡ ಸಮಾಧಾನ. ಆಮೇಲೆ ಏನು ಹೇಳ್ತಾ ಇದ್ದಾರೆ? ಪರಿಶುದ್ಧವಾಗಿರಿ. ನೀವೇನು ಮಾಡ್ತೀರಾ ಪರವಾಗಿಲ್ಲ, ಮಾಡಿ, ಆದರೆ ನಿಮ್ಮ ಸಂಪೂರ್ಣ ಹೃದಯದಿಂದ ಮಾಡಿ, ಪರಿಶುದ್ಧತೆಯಿಂದ ಮಾಡಿರಿ. ಮೇಲೆ ಒಂದು, ಒಳಗೆ ಒಂದು, ಏನೋ ಮಾಡಬೇಕಲ್ಲ ಅಂತ ಮಾಡ್ತೀನಿ, ಆದರೆ ನನ್ನ ಹೃದಯ ನಿಜವಾಗಿಯೂ ಆತ್ಮಿಕವಾಗಿದೆ, ಅದು ದೇವರಿಗೆ ಪ್ರಿಯವಾಗಿದೆ. ನಾನು ಮಾಡುವ ಕೆಲಸಕ್ಕೂ ನನ್ನ ಗುಣಗಳಿಗೂ ನನ್ನ ಹೃದಯಕ್ಕೂ ಅನುಗುಣವಾಗಿದೆ, ಹೊಂದ್ಕೊಂಡು ಹೋಗ್ತಾ ಇದ್ದ, ಅಥವಾ ನನ್ನ ಹೃದಯನೇ ಬೇರೆ, ನಾನು ಮಾಡುವ ಕೆಲಸನೇ ಬೇರೆ ಆಗಿದೆ. ದೇವ್ರು ಹೇಳ್ತಾ ಇದ್ದಾರೆ, ಎಲ್ಲರ ಸಂಗಡ ಸಮಾಧಾನವಾಗಿರಿ. ಯಾವ ರೀತಿ? ಪರಿಶುದ್ಧವಾದ ರೀತಿಯಲ್ಲಿ. ಮೇಲೆ ಮಾತ್ರ ಅಲ್ಲ, ಹೃದಯ ಪೂರ್ವಕವಾಗಿ ನೀವು ಸಮಾಧಾನವಾಗಿದೆ ಅಂತ ಹೇಳ್ತಾರೆ. ಯಾಕೆ ಸಮಾಧಾನವಾಗಿರಬೇಕು? ಏನು ಕಾರಣ? ನಾವು ಪರಿಶುದ್ಧವಾಗಿಲ್ಲ ಅಂದರೆ,
ನಾವು ಯೇಸುವನ್ನು ನೋಡೋಕ್ಕೆ ಸಾಧ್ಯ. ಆಮೇಲೆ ಸಿಸ್ಟರ್, ನಾವು ಪ್ರತಿದಿನ ಯೇಸುವಿನ ಹಾಗೆ ಪರಿಪೂರ್ಣರಾಗ್ತಾ ಹೋಗ್ತಾ ಇದ್ದೀವಿ. ನಾವು ಯಾವಾಗ ಪರಿಶುದ್ಧರಾಗಿ ಪರಿಪೂರ್ಣರಾಗಿ ಜೀವನ ಮಾಡ್ತೀವಿ, ಆಗ ನಾವು ಒಂದಿನ ಯೇಸುವನ್ನು ನೋಡೋಕ್ಕೆ ಸಾಧ್ಯ. ನಮ್ಮೆಲ್ಲರ ಗುರಿ ಏನು? ಒಂದಿನ ಪರಲೋಕಕ್ಕೆ ಹೋಗ್ಬೇಕು. ಅದಕ್ಕಾಗಿ ನಾವು ಇಲ್ಲಿ ಕುಂತ್ಕೊಂಡಿದ್ದೀವಿ. ಅದಕ್ಕಾಗಿ ನಮಗೆ ರಕ್ಷಣೆ ಸಿಕ್ಕಿದೆ. ಅದಕ್ಕಾಗಿ ಡೈಲಿ ಪ್ರೇ ಮಾಡ್ತೀವಿ, ಬೈಬಲ್ ಓದ್ತೀವಿ. ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ತಾ ಇದ್ದೀವಿ. ಒಂದು ದಿನ ಒಂದು ಸ್ಥಳಕ್ಕೆ ನಿನ್ನೆ ದಿನ ನಾವೊಂದು ಅನಸೂಯ ಅವರ ತಾಯಿ ತೀರೋ ಹೋಗಿದ್ವಿ ಸ್ಮಶಾನ. ಆ ಸ್ಮಶಾನ ನೋಡ್ಬೇಕಾದ್ರೆ ಸಾವಿರಾರು ಲಕ್ಷಾಂತರ ಗಟ್ಟಲೆ ಅಲ್ಲಿ ಸಮಾಧಿಗಳಿದೆ. ಕೆಲವರಿಗೆ 50 ವರ್ಷಕ್ಕೆ ಸತ್ತಿದ್ದಾರೆ, 80 ವರ್ಷಕ್ಕೆ ಸತ್ತಿರೋರಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳುಗಳು ಸತ್ತಿರೋರಿದ್ದಾರೆ, 20, 30. ಕೆಲವು ಮಕ್ಕಳು ಹುಟ್ಟಿ 2 ತಿಂಗಳಿಗೆ ಇಲ್ಲ 3 ತಿಂಗಳಿಗೆ ಸತ್ತಿರೋರಿದ್ದಾರೆ. ಕೆಲವರು ಅವರ ವಯಸ್ಸಿನಲ್ಲಿ ಅಂದರೆ ಮದುವೆಯ ವಯಸ್ಸಿನಲ್ಲಿ 18, 20, 25ರಲ್ಲಿ ಸತ್ತಿರೋರು ಕೂಡ ಇದೆ. ಅಂದರೆ ಸಾವಿಗೆ ಯಾವುದೇ ಏಜಿನ ಲಿಮಿಟ್ ಇಲ್ಲ. ಬ್ರದರ್, ನಾನು ಇನ್ನೂ ಚಿಕ್ಕ ಹುಡುಗ ಬ್ರದರ್, ನನಗೆ ಈಗಲೇ ಮದುವೆ ಆಗಿದೆ, ಈಗಲೇ ಮನೆ ಕಟ್ಟಿದ್ದೀನಿ, ಈಗ ನನಗೆ ಚಿಕ್ಕ ಮಗು ಇದೆ, ನಾವು ಇದೆಲ್ಲ ಹೇಳಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಅಂದರೆ ಸಾವು ನಮ್ಮನ್ನು ಯಾವಾಗ ಬೇಕಾದ್ರೂ ಆವರಿಸ್ಕೋಬೋದು. ನೀವು ಒಂದು ಮೆಸೇಜ್ ನೋಡಿದ್ದು, ನಿನ್ನೆ ನೈಟ್ ಒಂದು ಮೆಸೇಜ್ ಮಾಡಿದೆ ಚರ್ಚಲ್ಲಿ, ಪುಣೆ ಚರ್ಚಲ್ಲಿ. ಬ್ರದರ್ ಅವ್ರು ಆಟ ಆಡ್ಬೇಕು, ಕ್ರಿಕೆಟ್ ಆಡಬೇಕಂದ್ರೆ ಆಟ ಕಷ್ಟ. ಅವ್ರಿಗೆ 2 ಮಕ್ಕಳು, ಅವ್ರ ಹೆಂಡತಿ, ನೋಡೋಕ್ಕೆ ಹ್ಯಾಂಡ್ಸಮ್ ಆಗಿದ್ದಾರೆ, ಆರೋಗ್ಯವಾಗಿ ಕಾಣ್ತಾರೆ. ಸಿಸ್ಟರ್, ನಮ್ಮ ಸಾವಿಗೆ ನಾವು ಯಾವುದೇ ಡೇಟನ್ನು ಬರೋಕ್ಕೆ ಸಾಧ್ಯ ಇಲ್ಲ. ಓದಿಲ್ಲ ಆಗುತ್ತಾ? ಆಗಲ್ಲ. ಅಂದರೆ ನಾನು ನನ್ನ ಸಾವಿಗೆ ನಾನು ಯೇಸುವನ್ನು ನೋಡೋಕ್ಕೆ ನನ್ನ ಹೃದಯನ ಸಿದ್ಧವಾಗಿಟ್ಕೊಂಡಿದ್ದೀನಿ. ಯೇಸು ಈ ದಿನ ನನ್ನನ್ನು ಕರೆದ್ರೆ ನಾನು ಅವ್ರನ್ನ ನೋಡೋಕ್ಕೆ ನಾನು ಸಿದ್ಧವಾಗಿರ್ತೀನಿ. ಅದೇ ಹೇಳ್ತಿದ್ದಾರೆ, ನಾನು ಪರಿಶುದ್ಧನಾಗಿರ್ಬೇಕು ಅಂತ. ಯಾರು ಹೇಳ್ತಿದ್ದಾರೆ? ಪೌಲ್ ಇಬ್ರಿಯ ಸಭೆಗೆ. ಇಬ್ರಿಯ ಸಭೆ ತುಂಬ ಶ್ರೀಮಂತಿಕೆ ಅಂತ ತುಂಬನೇ ಇಬ್ರಿಯ ಒಂದು ಸಭೆ ಅನ್ನೋದು ಅನೇಕ ವರ್ಷಗಳಿಂದ ಬೆಳೆದು ಬಂದಿತ್ತು. ಅಲ್ಲಿನ ಕಲಾಚಾರಗಳು, ಸಂಪ್ರದಾಯಗಳು, ಅಲ್ಲಿನ ಆಡಂಬರಗಳು ಏನಾಯ್ತಂದ್ರೆ ಈ ಒಂದು ಆತ್ಮಿಕತೆಯನ್ನು ಮರೆ ಮಾಡಿ ಈ ಲೌಕಿಕತೆಯನ್ನು ತಂದು ಇಲ್ಲಿ ನಮ್ಮ ಸಭೆ ಕೂಡ ನೋಡ್ತೀವಿ. ಸಭೆಯಲ್ಲಿ ಆತ್ಮಿಕತೆ ತುಂಬ ಕೆಳಗೆ ಹೋಗ್ತಾ ಇದೆ, ಲೌಕಿಕ ವಿಷಯಗಳು ಸಭೆಗೆ ಒಳಗಡೆ ಬರ್ತಾ ಇದೆ. ನಾವು ನೋಡ್ತಾ ಇದ್ದೀವಲ್ವ, ಮುಂತೆಲ್ಲ ಬೇರೆ ಥರನೇ. ಸುಮಾರು ನಾನು ಶಿಷ್ಯನ 28 ವರ್ಷ, ಗೀತೆ ಫೆಬ್ರವರಿ ತಿಂಗಳಿಗೆ 28 ವರ್ಷ ಆಯ್ತು ಸಭೆಗೆ ಬಂದು. ಅವಾಗ ಇದ್ದ ಸಭೆಯಲ್ಲಿ ಇದ್ದ ಆ ಒಂದು ಕಲಾಚಾರ, ಒಂದು ಆಚಾರ ವಿಚಾರಗಳು ಇವಾಗ ಬೇರೆ ಥರ. ನಾನು ಅದು ಸರಿ, ಇದು ತಪ್ಪು, ಇಲ್ಲ ಇದು ತಪ್ಪು, ಅದು ಸರಿ ಅಂತ ಹೇಳ್ತಾ ಇಲ್ಲ. ಆ ಒಂದು ಜನ್ರೇಷನ್ಗೆ ಅದು ಬದಲಾವಣೆ ಆಗ್ತಾ ಇದೆ. ಆದರೆ ನನ್ನ ಹೃದಯ ಕೂಡ ಅದೇ ಥರ ಬದಲಾವಣೆ ಆಗ್ತಾ ಇಲ್ಲ, ಅಥವಾ ಅದೇ ದೇವರ ವಾರ್ತೆ ಮೇಲೆ ನಿರಂತರವಾಗಿಲ್ಲ. ಕಲಾಚಾರಗಳು ಬದಲಾವಣೆ ಆಗುತ್ತೆ, ಸಭೆಯಲ್ಲಿ ಆಚಾರ ವಿಚಾರಗಳು ಬದಲಾವಣೆ ಆಗುತ್ತೆ, ಆದರೆ ದೇವರ ವಾಕ್ಯ ಅದೇ ಇದೆ. ಯೇಸು ಕ್ರಿಸ್ತರು ಅವರೇ ಇದ್ದಾರೆ, ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಅವರೇ ಇದ್ದಾರೆ. ನಾನು ಅವರಿಗೆ ಕೃತಜ್ಞತೆಯಾಗಿ ನಾನು ಜೀವನ ಮಾಡ್ತಾ ಇದ್ದೀನಿ, ಅಥವಾ ಜನಗಳ ಆಡಂಬರಕ್ಕೆ, ಜನಗಳ ಕಾರ್ಯಗಳಿಗೆ ನಾನು ಬದಲಾವಣೆ ಆಗ್ತೇನೆ ಅನ್ನೋದು ಸಿಸ್ಟರ್ಸ್. ಯಾವುದು ಇವತ್ತು ನನ್ನನ್ನು ಬದಲಾಯಿಸ್ತಾ ಇದೆ? ದೇವರ ವಾರ್ತೆನ ಅಥವಾ ಈ ಲೋಕದ ಸಂಪ್ರದಾಯಗಳು? ಪೌಲ್ ಇಬ್ರಿಯ ಸಭೆಗೆ ನೋಡಿ ಹೇಳ್ತಾ ಇದ್ದೀನಿ, ನೀವೇನು ಕೆಲಸ ಮಾಡ್ತೀರಾ ಅದರಲ್ಲಿ ನಿಷ್ಠೆಯಿಂದ ಇರಿ, ಭಕ್ತಿಯಿಂದ ಇರಿ, ಪರಿಶುದ್ಧವಾಗಿದೆ ಅಂತ ಹೇಳಿ. ಪೌಲನಿಗೆ ಗೊತ್ತಿತ್ತು ಈ ಜನಗಳ ಹೃದಯ ಲೌಕಿಕತೆಗೆ ಬದಲಾವಣೆ ಆಗ್ತಾ ಇದೆ, ದೇವರಿಂದ ದೂರ ಹೋಗ್ತಾ ಇದೆ ಅಂತ ಚೆನ್ನಾಗಿ ಅರ್ಥ ಆಗಿದೆ. ಆಮೇಲೆ ಸಿಸ್ಟರ್ ಹೇಳ್ತಾ ಇದ್ದಾರೆ, ಮುಂದೆ ಹೇಳ್ತಾ ಇದ್ದಾರೆ, ಓಕೆ, ಯಾರು ದೇವರ ಕೃಪೆಯಿಂದ ತಪ್ಪಿ ಹಿಂಜರಿಯಬೇಡಿ. ದೇವರ ಕೃಪೆ ನಮ್ಮ ಮೇಲೆ ಯಾವಾಗಲೂ ಇದೆ, ಆದರೆ
ನಾವೇನು ಮಾಡ್ತೀವಿ, ಆ ಕೃಪೆಯಿಂದ ನಾವೇ ದೂರ ಹೋಗ್ತೀವಿ. ದೇವರು ನಮ್ಮ ಕೃಪೆಯಿಂದ ಯಾವತ್ತೂ ಕಮ್ಮಿ ಮಾಡಿಲ್ಲ. ನನಗೆ ಗೊತ್ತು, ಇಲ್ಲಿರೋ ಪ್ರತಿಯೊಬ್ಬರಿಗೂ ಅನೇಕ ಆಶೀರ್ವಾದಗಳು ದೇವರು ಮಾಡಿದ್ದಾರೆ. ಆತನ ಕೃಪೆ ಪ್ರತಿಯೊಬ್ಬರ ಮೇಲೆ ಇದೆ, ಹೌದಿಲ್ಲ? ಯಾರಾದ್ರೂ ನಾವು ಹೇಳ್ಬೋದಾ, ನನಗೆ ದೇವ್ರು ಏನು ಮಾಡಲೇ ಇಲ್ಲ ಬ್ರದರ್, ನಾನು ಹಾಗೇ ಇದೆ ನನ್ನ ಜೀವನ. ನನಗೆ ಗೊತ್ತು, ನಾನು ಸಭೆಗೆ ಬರ್ಬೇಕಾದ್ರೆ ನಾನು ಹೇಗಿದ್ದೆ. ನಿಮಗೂ ಗೊತ್ತಿದೆ, ನೀವು ಸಭೆಗೆ ಬರ್ಬೇಕಾದ್ರೆ ಹೇಗಿದ್ದು. ಅನೇಕ ದೇವರು ಅನೇಕ ಆಶೀರ್ವಾದಗಳು ಮಾಡ್ತಿದ್ದಾರೆ. ಆತನ ಕೃಪೆ ನಮ್ಮ ಮೇಲೆ ಇದೆ. ಕೃಪೆಗೆ ಇದೇನಾಗಿದ್ದೇನೆ, ಆ ಕೃಪೆ ನಾನು ಅನುಭವಿಸ್ತಾ ಇದ್ದೇನಾ, ಅಥವಾ ಅದನ್ನು ಬಿಟ್ಟು ನಾನು ಲೋಕದ ಪ್ರಕಾರ, ಲೋಕದ ಆಸೆಗಳಿಗೆ ನಾನು ಒಳಗಾಗ್ತಾ ಇದ್ದೇನೆ. ಓಕೆ, ಆಮೇಲೆ ಸಿಸ್ಟರ್ ಏನು ಹೇಳುತ್ತೆ ಮತ್ತೆ, ಯಾವ ವಿಷಯದ ವಿಷ ಬೇರು ನಿಮ್ಮನ್ನು ಚಿಗುರಿ ಅಸಮಾಧಾನ ಹುಟ್ಟಿಸಬಾರದು. ಯಾವ ವಿಷ ಅಂದರೆ ಗೊತ್ತಲ್ಲ, ಪಾಯ್ಸನ್. ನಮ್ಮಲ್ಲಿರುವ ಈ ಲೌಕಿಕತೆ, ಈ ಪಾಪ ಅನ್ನುವ ಬೇರು ನಮ್ಮಲ್ಲಿ ಚಿಗುರಿದಾಗ ಅದೇನಾಗುತ್ತೆ, ಚಿಗುರಿದ ಮೇಲೆ ಯಾರು ಇದು ವ್ಯವಸಾಯಿಗಳಿದ್ದಾರೆ, ಒಂದು ಗಿಡ ಹುಟ್ಟಕ್ಕೆ ಸ್ಟಾರ್ಟ್ ಆದಮೇಲೆ ಅದು ಬೆಳೆಯೋಕ್ಕೆ ಸ್ಟಾರ್ಟ್, ಚಿಗುರಿದ್ರೆ ಸಾಕು. ಆದರೆ ಚಿಗುರ್ಬೇಕಾದ್ರೆ ನಾವೇನು ಮಾಡಬೇಕು, ಬೆಳಿಬಾರ್ದಂದ್ರೆ ಯಾರ್ಯಾರು ಮರಗಳನ್ನ ಬೆಳೆಸ್ತೀರ, ಚಿಕ್ಕ ಗಿಡದಲ್ಲಿ ಸೈಡೆಲ್ಲ ಕಟ್ ಮಾಡ್ತಾರೆ. ಯಾಕೆ ಗೊತ್ತಾ, ಅದು ಸ್ಟ್ರೈಟಾಗಿ ಹೋಗ್ಬೇಕು. ಕಟ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಬೆಳೆಯಲ್ಲ, ಹಂಗೇನೆ ಆಗಲಾಗುತ್ತೆ. ಅದೇ ಥರ ನಮ್ಮಲ್ಲಿ ವಿಷ ಬೇರೆ ಏನಿದೆ, ನನಗೆ ಯಾವುದು ಸರಿ ಇಲ್ಲ ಅನಿಸುತ್ತೆ, ನನ್ನಲ್ಲಿ ಯಾವುದು ದೇವರಿಂದ ವಿರೋಧವಾಗಿ ಅನಿಸುತ್ತೆ, ಅದನ್ನು ನಾವು ಚೂಟಬೇಕಂತೆ, ಕಟ್ ಮಾಡಬೇಕಂತೆ. ಅದನ್ನು ಬೆಳೆಯೋಕ್ಕೆ ಬಿಟ್ಟರೆ ನಮ್ಮಲ್ಲಿ ಆತ್ಮಿಕತೆಯನ್ನು ಅದು ಸಾಯಿಸಿ ಈ ಪಾಪ ಅನ್ನುವ ಎಮ್ಮರವಾಗಿ ಬೆಳೆಯುತ್ತೆ. ಸಿಸ್ಟರ್, ನಮ್ಗೆ ಅರ್ಥ ಆಗ್ತಿಲ್ಲ ನಮ್ಮ ಜೀವನ, ನನ್ನ ಆತ್ಮಿಕ ಪರಿಸ್ಥಿತಿ, ನನ್ನ ಹೃದಯದ ಪರಿಸ್ಥಿತಿ ನನಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಸಿಸ್ಟರ್ 16-17 ಓದಿ. ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಆ ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರೂ ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಲ್ಲಿರಿ. ನನಗೆಲ್ಲ ಗೊತ್ತಿದೆ ಏಸಾವನ ಸ್ಟೋರಿ. ಹೌದಾ? ಏಸೋ ಯಾರು? ಯಾರಪ್ಪ ಏಸೋ? ಓಕೆ, ಈಸಾಕನ ಮಕ್ಕಳಿದ್ರು. ದೇವರು ಯಾಕೊಬ್ಬನಿಗೆ ಆಶೀರ್ವಾದ ಮಾಡ್ತೀನಿ ಅಂದರು. ಅಂದರೆ ಅವನು ಚಿಕ್ಕವನು ಆಲ್ರೆಡಿ, ಏಸೋ ದೊಡ್ಡ, ಅವನಿಗೆ ಆಶೀರ್ವಾದ ಸಿಗಬೇಕಾಗಿತ್ತು. ಆದರೆ ಅವನೇನು ಮಾಡ್ತಾನೆ ಅಂದರೆ, ಒಂದು ಹೊಟ್ಟೆ ಹಸ್ತಿರುತ್ತೆ, ಕಾಡಿಂದ ಬರ್ತಾನೆ, ಹೊಟ್ಟೆ ಹಸ್ತಿರುತ್ತೆ. ತನ್ನ ತಮ್ಮನ ಹತ್ರ ಊಟಕ್ಕಾಗಿ ತನ್ನ ಚೊಚ್ಚಲ ಅಂದರೆ ಮೊದಲನೇ ಮಗನಿಗೆ ಅಧಿಕಾರ ಆಗಿನ ಕಾಲದಲ್ಲಿ, ಆ ಅಧಿಕಾರವನ್ನು ಬಿಟ್ಕೊಟ್ಟು ಒಂದು ಊಟನ ಮಾಡಿ. ಅಂದರೆ ಲೌಕಿಕ ವಿಷಯ, ತಾತ್ಕಾಲಿಕ ವಿಷಯಕ್ಕಾಗಿ ತನ್ನ ಎಲ್ಲ ಅಧಿಕಾರವನ್ನು ರಚಿಸ್ತಾರೆ. ಈ ಪಾಪ ಅನ್ನೋದು ಕೂಡ ಕ್ಷಣಿಕವಾಗಿದೆ. ನೀವು ಯೋಚನೆ ಮಾಡಿ ನೋಡಿ, ಈ ಪಾಪ ಅನ್ನೋದು ನೀವೆಷ್ಟು ಅನುಭವಿಸಿದ್ರೂ ಸಾಕು ಅಂತ ಅನ್ಸಲ್ಲ. ಅದು ಮತ್ತೆ 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 ನಮ್ಮನ್ನು ಸೆಳೆತಾರೆ. ನಾನು ಹೇಳಿದೆ, 28 ವರ್ಷ ಆಯಿತು ನಾನು ಸಿಗರೇಟ್ ಸೇರ್ತೇನೆ. ಈಗ ಸ್ಟಾಪ್ ಮಾಡಿದ್ದೀನಿ. ಆದರೂ ಕೆಲವು ಟೈಮಲ್ಲಿ ಒಬ್ಬನೇ ಇರಬೇಕಾದ್ರೆ ನನಗೆ ಅದು ಥಾಟ್ ಬರುತ್ತೆ, ತಗೊಳ್ಳೋಣ ಸಿಗರೇಟ್ ಸೇರೋಣ. ಆದರೆ ನನಗೆ ನಾನು ಹೇಳ್ತೀನಿ, ನೋ, ಬೇಡ. ಯಾರು ನೋಡಲ್ಲ ಜನರು, ಆದರೆ ದೇವರು ನನಗೆ ನಾನು ಒಬ್ಬಂಟಿಗೆ ಇರಬೇಕಾದ್ರೂ ಕೂಡ ಅವ್ರು ನನ್ನ ಜೊತೆ ಇದೆ. ಅದು ನನಗೆ ಅರ್ಥ ಆಗುತ್ತೆ ಸಾಕು. ಯಾಕಂದರೆ ಸಿಸ್ಟರ್, ಅದೇ ರೀತಿಯಾದ ಪಾಪಗಳು ನಾವು ಒಬ್ಬಂಟಿಗೆ ನಮ್ಮನ್ನು ಕಾಡುತ್ತೆ, ನಮಗೆ ಟೆಂಪ್ಟೇಟ್ ಮಾಡುತ್ತೆ. ಮಾಡಿ ಪರವಾಗಿಲ್ಲ, ಯಾರು ಇದು ಬೇರೆ ಊರು. ಆದರೆ ನನಗೆ ನಾನು ಇಲ್ಲ ಅಂತ ಹೇಳ್ತಾ ಇದ್ದೀನಿ, ನನ್ನ ಶಾರೀರಿಕ ಆಸೆಗಳಿಗೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಯೆಹೋವ ಕೂಡ ಅದನ್ನು ಮಾಡಿ.
ಅವನ ಶಾರೀರಿಕ ಒಂದು ಹೊತ್ತಿನ ಊಟಕ್ಕಾಗಿ ತನ್ನ ರಕ್ಷಣೆಯನ್ನು, ತನಗೆ ಬರುವ ಆಶೀರ್ವಾದವನ್ನು ಕಳ್ಕೊಂಡ. ಕೊನೆಯಲ್ಲಿ ನೋಡ್ತೀವಿ, ಏನೇನೋ ಮಾಡ್ತಾನೆ, ಅಪ್ಪ ಹತ್ರ ಕಣ್ಣೀರು ಸುರಿಸ್ತಾನೆ, ಪ್ಲೀಸ್ ನನಗೆ ಏನಾದರೂ ಕೊಡಿ ನನಗೆ ಸಿಗ. ಸಿಸ್ಟರ್ಸ್, ನಾನು ನನ್ನ ಶರೀರಕ್ಕೆ ಆಸೆಗಳಿಗಾಗಿ ಏನನ್ನು ಕಳ್ಕೊಳ್ತೇನೆ? ಪ್ರಯತ್ನ ಮಾಡಿ. ನನ್ನ ಶರೀರಕ್ಕೆ ಆಸೆಗಾಗಿ ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಸಂಬಂಧ, ಅಥವಾ ದೇವರಿಗಿರೋ ನನ್ನ ಸಂಬಂಧ, ನನ್ನ ಆತ್ಮಿಕ ಜೀವನ, ಇದನ್ನೆಲ್ಲ ಅನೇಕ ಸಂದರ್ಭ ನನ್ನ ಒಂದು ಪಾಪ. ಓಕೆ, ಒಂದು ಕತೆ ಹೇಳಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಒಬ್ಬ ವ್ಯಕ್ತಿ ಒಂದು ವಿಲೇಜಲ್ಲಿ ವಾಸ ಮಾಡ್ತಿದ್ದಾರೆ. ಕಾರಣಾಂತರದಿಂದ ಆ ವಿಲೇಜಿಂದ ಅವ್ರನ್ನ ಕುಟುಂಬನ ಊರಿಂದ ಆಚೆ ಆಗ್ತದೆ. ಇದು ರಿಯಲ್ ಸ್ಟೋರಿ. ಅವರು ಬೆಂಗಳೂರಿಗೆ ಬರ್ತಾರೆ. ಊಟ ಇಲ್ಲ, ಇರೋಕ್ಕೆ ಮನೆ ಇಲ್ಲ, ಎಲ್ಲೋ ಹಾಗೆ ಈಗ ಮಾಡಿ ಎಲ್ಲೋ ಒಂದು ಕಡೆ ಜಾಗ ಮಾಡಿಕೊಂಡು ಏನೋ ಜೀವನ ಸ್ಟಾರ್ಟ್ ಮಾಡಿ. ಆದರೆ ಆ ವ್ಯಕ್ತಿ ತುಂಬ ಓದೋದ್ರಲ್ಲಿ ಬರೆಯೋದು ತುಂಬ ನಿಪುಣನಾಗಿದೆ, ತುಂಬ ಬುದ್ಧಿವಂತ. ಅಲ್ಲಿ ಇಲ್ಲಿ ಕೆಲಸ ಮಾಡಿ ಅನೇಕ ವರ್ಷಗಳಿಗೆ ಕಷ್ಟಪಟ್ಟು ಜೀವನ ಮಾಡಿ ಕುಟುಂಬ ಎಲ್ಲ ಬೆಳೆಸ್ತಾರೆ. 2 ಹೆಣ್ಮಕ್ಳು ಅವ್ರಿಗೆ. ಬೆಳಿಬೇಕಾದ್ರೆ ಇದಾಗಲ್ಲ ಜೀವನ ಅಂದ್ಬಿಟ್ಟು ಸ್ವಂತವಾಗಿ ಏನಾದರೂ ಮಾಡ್ತೀನಿ ಅಂದ್ಬಿಟ್ಟು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ನ್ಯೂಸ್ ಪೇಪರ್ನ ಸ್ಟಾರ್ಟ್ ಮಾಡಿ. ನಿಮಗೆ ಗೊತ್ತಿರ್ಬೋದು ನ್ಯೂಸ್ ಪೇಪರ್. ಹಾಯ್ ಬೆಂಗಳೂರು, ಯಾರ್ಯಾರು ಓದಿದ್ದೀರಿ? ಅದರ ಸಂಸ್ಥಾಪಕರ ರವಿ ಬೆಳಗೆ. ಅವ್ರದ್ದೇ ಸ್ಟೋರಿ. ಸ್ಥಾಪನೆ ಮಾಡ್ತಾರೆ. ಪತ್ರಿಕೆ ಪ್ರಾರಂಭವಾಗಿ ಕೆಲವು ತಿಂಗಳಲ್ಲಿ ಅವನಿಗೆ ದುಡ್ಡು ಬರುತ್ತೆ ಅಂದರೆ ಕೋಟಿಗಟ್ಟಲೆ ದುಡ್ಡು ಬಂದು ಬೀಳುತ್ತೆ. ಯಾರ್ಯಾರು ಓದಲು ಅವರೆಲ್ಲ ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಪೇಪರ್ ಅಷ್ಟೊಂದು ಇನ್ಫೆಕ್ಟ್ ಆಗಿ ಜನಗಳಿಗೆ ಅಷ್ಟೊಂದು ಹತ್ತಿರವಾಗ. ಓಕೆ, ನಂತರ ಅವನು ತುಂಬ ಕೋಟ್ಯಾಧೀಶ, ಮನೆ, ಬಂಗ್ಲಾ, ಕಾರು, ಸ್ಕೂಲು ಎಲ್ಲನೂ ಮಾಡ್ತಾನೆ. ಹಣ ಬಂದಾಗ ನಮ್ಮನ್ನು ಯಾವ ಥರ ಆಟ ಆಡಿಸುತ್ತೆ ಗೊತ್ತಾಗ. ಅದರ ಜೊತೆಯಲ್ಲಿ ಬೇರೆ ಸಂಬಂಧ ಕೂಡ, ಪಾಪದಲ್ಲಿ ಕೂಡ ಒಂದು ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಆದರೂ ಕೂಡ ಬೇರೆ ಹೆಣ್ಣಿನ ಸವಾಸ ಮಾಡಿ, ಬೇರೆ ಮನೆ ಮಾಡಿ ಕೊನೆಯಲ್ಲಿ ಹೇಳ್ತಾನೆ, ನನ್ನ ಈ ಒಂದು ಚಿಕ್ಕ ತಪ್ಪಿನಿಂದ ನನ್ನ ಕುಟುಂಬ ನನ್ನ ಕಳ್ಕೊಂಡು. ಹಣ ಇತ್ತು, ಎಲ್ಲ ಇತ್ತು ನನ್ನ ಹತ್ರ, ಆದರೆ ನನ್ನ ಸ್ವಂತ ತಪ್ಪು, ನನ್ನ ಅತಿಯಾದ ಆಸೆಗಳಿಂದ ನನ್ನ ಕುಟುಂಬ. ಇವತ್ತ ನಾನು ಯಾವುದನ್ನು ಪಡ್ಕೊಳ್ಳೋಕ್ಕಾಗಿ ಯಾವುದನ್ನು ಕಳ್ಕೊಳ್ತಾ ಇದ್ದೀನಿ. ಆಮೇಲೆ ಯಾವ ವಿಷಯ ನನ್ನನ್ನು ದೇವರಿಂದ ದೂರ ಮಾಡ್ತಾ ಇದ್ದೀನಿ? ನನ್ನ ಪ್ರಶ್ನೆ ಹೇಳಿ, ಯಾವುದು ಇವತ್ತು ನನಗೆ ದೇವರಿಂದ ನನ್ನನ್ನು ದೂರ ಮಾಡ್ತಾ ಹೇಳ್ಬೋದು? ಹಣ, ಲೋಕದ ಆಸೆ, ಅತಿ ಆಸೆ, ಮೊಬೈಲ್, ಬೇರೆ ಟಿವಿ, ಲೋಕದಾಸೆಗಳು, ಬೇರೆ ನಮ್ಮ ಸ್ವಂತ ಪಾಪಗಳು, ತೃಪ್ತಿ ಇಲ್ಲ ಜೀವನದಲ್ಲಿ, ಇನ್ನು ಬೇಕು ಇನ್ನೂ ಅತಿಯಾದ ಆಸೆಗಳು. ಓಕೆ, ನಮಗೆ ಪಾಪದಲ್ಲಿ 2 ಇದೆ. ಎಲ್ಲ ಪಾಪಿಗಳೇ, ನಾವು ಯಾರನ್ನೂ ಪುಣ್ಯವಂತರಲ್ಲ, ಅದಕ್ಕೆ ನಾವು ಸಭೆಗೆ ಬರ್ತೀವಿ, ದೇವರ ಹತ್ರ ನಾವು ಶುದ್ಧವಾಗಿ ಬರುತ್ತೆ. ಆದರೆ ಪಾಪದಲ್ಲಿ 2 ಇದೆ. ಒಂದು, ಅಕಸ್ಮಾತ್ ರೋಡಲ್ಲಿ ಹೋಗ್ತಾ ಇದ್ದೀನಿ, ಏನೋ ಒಂದು ದೃಶ್ಯ ನೋಡಿಬಿಟ್ಟೆ, ತಪ್ಪಾಗೋ ದೃಶ್ಯ, ಅಕಸ್ಮಾತ್, ಅದು ತಪ್ಪೇನೆ, ಅದು ಬೈ ಚಾನ್ಸ್ ಆಗುತ್ತೆ, ಉದ್ದೇಶಪೂರ್ವಕವಾಗಿ ಆಗೋದಲ್ಲ. ರೋಡಲ್ಲಿ ಹೋಗ್ಬೇಕಾದ್ರೆ ಏನು ಆಗುತ್ತೆ. ಆದರೆ ಇನ್ನೊಂದು ಪಾಪ ಇದೆ, ಅದೇನಂತಾರೆ, ಅಕಸ್ಮಾತ್ ಆಗೋಕ್ಕೆ ಆಕ್ಸಿಡೆಂಟ್, ರೋಡಲ್ಲಿ ಹೋಗ್ಬೇಕಾದ್ರೆ ಹಳ್ಳ ಇರುತ್ತೆ, ನೋಡಲ್ಲ, ಬಿಡ್ತೀವಿ. ಇನ್ನೊಂದು ಪಾಪ ಏನಂದರೆ ಉದ್ದೇಶಪೂರ್ವಕವಾಗಿ ಅದನ್ನು ನೋಡ್ತೀವಿ, ಅದನ್ನು ಪ್ಲ್ಯಾನ್ ಮಾಡಿ ಅವ್ರ ಜೊತೆ ಹೋಗಿ ಟೈಮ್ ಕೊಟ್ಟು ಅವ್ರ ಜೊತೆ ನಾವು ಬಂದು ತಪ್ಪಾದ ಸಂಬಂಧ ಮಾಡೋದು, ಇದು ಪ್ಲ್ಯಾನ್ ಆಗಿ ಮಾಡೋದು, ಹೌದಿಲ್ಲ? ಇದು 2ನೇ. ಇದು ಹೇಗೆ ಅಂದರೆ
ಮುಂದೆ ಗುಂಡಿ ಇದೆ ಅಂತ ನನಗೆ ಗೊತ್ತು, ಹೇಳಿದ್ದಾರೆ ಅಲ್ಲಿ ಹೋದ್ರೆ ಆಕ್ಸಿಡೆಂಟ್ ಆಗುತ್ತಪ್ಪ ಹೋಗ್ಬೇಡ ಅಂತ, ಆದರೂ ಹೋಗಿ ಅದ್ರದ್ದು ಎರಡದು ಪಾಪನೇ. ಆದರೆ ನಾನು ಯಾವ ಪಾಪನೇ? ಬೈ ಚಾನ್ಸ್ ನಾವೆಲ್ಲ ತಪ್ಪು ಮಾಡ್ತೀವಿ. ಹೌದು ಅನ್ನೋಕ್ಕಿಲ್ಲ ಅಂದ್ಬಿಡ್ತೀವಿ, ಸುಳ್ಳು ಹೇಳ್ಬಿಡ್ತೀವಿ, ಕೆಲ ಟೈಮಲ್ಲಿ ಕೋಪ ಮಾಡ್ಕೊಡ್ತೀವಿ, ಮನೇಲಿ ಹೇಳ್ತೀನೋ ಅಥವಾ ಗಂಡನ ಬೈದು ಬಿಡ್ತೀವಿ, ಏನೋ ಆಗುತ್ತೆ. ಇದೆಲ್ಲ ಏನು ಟೈಮಲ್ಲ ನಡೆಯುತ್ತೆ. ಆದರೆ ಉದ್ದೇಶಪೂರ್ವಕವಾಗಿ ಅದಕ್ಕೆ ಸಮಯ ತಗೊಂಡು ಯೋಚನೆ ಮಾಡಿ ಅದನ್ನು ಎಲ್ಲಿ ಮಾಡಬೇಕು ಇದೆಲ್ಲ ಪ್ಲ್ಯಾನ್ ಮಾಡಿ ಮಾಡೋದು ಬೇಕು ಅಂತ ಮಾಡುವ ಅಪರಾಧ, ಪಾಪ. ಆಮೇಲೆ ಸಿಸ್ಟರ್, ಇವತ್ತ ನನ್ನಲ್ಲಿ ಆ ರೀತಿಯಾದ ಜೀವನ ನಡೀತಾ ಇದ್ದಾರೆ. ಬೈಬಲ್ ಹೇಳುತ್ತೆ, ನಾವೆಲ್ಲ ತಪ್ಪು ಮಾಡಿ ದೇವರ ಕೃಪೆಯಿಂದ ದೂರ ಹೋಗಿದ್ದು, ಆದರೆ ಯೇಸು ಕ್ರಿಸ್ತನ ಕೃಪೆ ಒಟ್ಟಿಗೆ ಸೇರಿಸಿ ಕೃಪೆಗೆ ನಾನು ಕೃತಜ್ಞತೆ ಜೀವನ ಮಾಡ್ತಿದ್ದೆ. ಆಮೇಲೆ ಸಿಸ್ಟರ್, ನಾವು ಅನೇಕ ಸಂದರ್ಭದಲ್ಲಿ ಹೇಳ್ತೀವಿ, ಇಲ್ಲ ಬೈ ಚಾನ್ಸ್ ಆಗುತ್ತೆ. ಇಬ್ರಿಯರ ಬರೋಣ 12:5-6. ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತನ್ನು ಮರೆತು ಬಿಟ್ಟಿದ್ದೀರೋ? ಏನೆಂದರೆ, ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ. ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು. ಆಮೇಲೆ ಆಮೇಲೆ ಸಿಸ್ಟರ್ಸ್, ಇಲ್ಲಿ ನಾವು ನೋಡ್ತಾ ಇದ್ದೀವಿ, ನಾವು ದೇವರ ಶಿಕ್ಷೆಯನ್ನು ತಾತ್ಸಾರ ಮಾಡ್ತಾ ಇದ್ದೀವಿ. ದೇವರು ಬಂದು ನಮಗೆ ಡೈರೆಕ್ಟ್ ಆಗಿ ಬಂದು ನನ್ನ ಹತ್ರ, ನಾನು ದೇವರು, ನಾನು ಯೇಸು ಕ್ರಿಸ್ತನು, ನಾನು ಬಂದು ನಿನಗೆ ಅನೇಕ ವಿಷಯಗಳು ಹೇಳ್ತಾ ಇದ್ದೆ ಅಂತ ಹೇಳಲ್ಲ. ಬೇರೆ ಜನಗಳ ಮುಖಾಂತರ ಮಾತನಾಡ್ತಾರೆ. ಜನಗಳ ಮಾತನ್ನ, ದೇವರ ವಾರ್ತೆಯನ್ನು ನಾವು ಕೇಳ್ತಾ ಇದ್ದೀವಿ. ಇದು ತಪ್ಪು, ಇದು ಮಾಡೋದು ಸರಿ ಇಲ್ಲ, ಇದು ದೇವರಿಗೆ ವಿರೋಧ, ದೇವರು ಇದನ್ನ ದ್ವೇಷ ಮಾಡ್ತಾರೆ, ಆ ರೀತಿಯಾದ ಮಾತುಗಳನ್ನ ನಾನು ಕೇಳ್ತೇನೆ. ಅಥವಾ ತಾತ್ಸಾರ ಮಾಡ್ತೀನಿ, ಅಸಡ್ಡೆ ಮಾಡ್ತೇನೆ. ನನಗೆ ಗೊತ್ತು, ನಾನು ಮಾಡ್ತೀನಿ, ನನಗೆ ಇಷ್ಟು ವರ್ಷ ಅನುಭವ ಇದೆ. ಈ ರೀತಿಯಾದ ತಾತ್ಸಾರ ಮನೋಭಾವ ನನಗೆ. ಬೈಬಲ್ ಹೇಳುತ್ತೆ, ದೇವರು ಯಾರನ್ನ ಶಿಕ್ಷಿಸ್ತಾರೆ ಅವ್ರನ್ನ ಪ್ರೀತಿಸ್ತಾರೆ. ನಮಗೆಲ್ಲರಿಗೂ ಮಕ್ಕಳಿದೆ, ನಾವೆಲ್ಲ ಮಕ್ಕಳಿಗೆ ಹೊಡಿತೀವಲ್ಲ, ಕಾರಣ ಏನು? ಅವ್ರ ಮೇಲೆ ದ್ವೇಷನ? ಅವ್ರು ತಪ್ಪು ಮಾಡಬಾರ್ದು, ನಮ್ಮ ಪ್ರೀತಿ ಇದೆ, ಅವ್ರನ್ನ ಪ್ರೀತಿ ಮಾಡ್ತೀವಿ, ಅವ್ರ ಮೇಲೆ ಅಕ್ಕರೆ ಇದೆ, ಅವರ ತಪ್ಪಾದ ದಾರಿಗೆ ಹೋಗ್ಬಾರ್ದು. ಅವರ ದಾರಿ ಒಂದಿನ ಒಳ್ಳೆ ರೀತಿ ಇರಬೇಕು, ಅವರ ಗುರಿ ಒಳ್ಳೆ ರೀತಿ ಹೋಗಿ ಸೇರಬೇಕು. ಅದೇ ಉದ್ದೇಶದಿಂದ ಮಕ್ಕಳಿಗೆ ಒಂದು ಕಲಿಸಬೇಕು. ಅದೇ ರೀತಿ ಸಿಸ್ಟರ್, ನಿಮ್ಗೆ ಯಾರಾದರೂ ಒಳ್ಳೆ ವಿಷಯ ಹೇಳ್ತಾರ, ಸತ್ಯವೇದದಿಂದ ನಿಮಗೆ ಕೆಲವು ವಿಷಯ ಮಾತಾಡ್ತಾರ, ದಯವಿಟ್ಟು ಕೇಳಿ. ಅದು ನಮ್ಮ ಜೀವನಕ್ಕೆ ಔಷಧಿ. ಔಷಧಿ ಎಲ್ಲಿಗೆ ಹಾಕ್ತಾರೆ? ಗಾಯಗಳಿಗೆ. ಕಾರಣ ಏನು? ಆ ಗಾಯ ಗುಣ ಆಗ್ಬೇಕಂತ. ಹಾಕ್ಬೇಕಾದ್ರೆ ಕರೆಕ್ಟ್ ನೋವುತ್ತೆ, ಉರಿಯುತ್ತಲ್ಲ. ಟಿಂಚರಲ್ಲಿ ಯಾರು ಹಾಕೊಳ್ತಾರೆ ಹೇಳ್ತಿದ್ದಾಗ ಉರಿಯುತ್ತಲ್ಲ. ಉರಿಬೇಕಂತ ಉದ್ದೇಶನಾ ನಿಮಗೆ ನೋವು ಕೊಡಬೇಕು ಅಂತ? ಇಲ್ಲ. ಅದರ ಉದ್ದೇಶ ಅದಾಗಿದ್ದರೆ ಯಾವುದೇ ರೀತಿಯಾದ ಸಮಸ್ಯೆ ಆಗಲ್ಲ, ಬೇಗ ಒಣಗೋಗುತ್ತಿಲ್ಲ. ಆ ರೀತಿಯಾದ ಉದ್ದೇಶದಿಂದ ನಿಮಗೆ ಹೇಳ್ಬೇಕಾದ್ರೆ ಮೇ ಬಿ ಅದು ಸ್ವಲ್ಪ ನೋವಾಗ್ಬೋದು, ಕಠಿಣ ಅನಿಸ್ಬೋದು, ಆದರೆ ಅದರ ಹಿನ್ನೆಲೆ ಒಂದು ಒಳ್ಳೆಯದು. ಇವತ್ತ ನಮ್ಮ ಜೀವನ ಯಾವ ದಿಕ್ಕಿನ ನಾವು ತಗೊಂಡೋಗ್ತೇವೆ? ಯಾಕೋಬ 1:3-4 ಓದಿ. ಯಾಕೋಬ 1. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುವುದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗುವಿರಿ. ಆಮೇಲೆ ಆಮೇಲೆ ಸಿಸ್ಟರ್, ಯಾರಿಗೆ ಸಮಸ್ಯೆ ಬರಲ್ಲ? ಪ್ರತಿಯೊಬ್ಬರಿಗೆ ಬರುತ್ತಲ್ಲ. ಮನುಷ್ಯ ಆದಮೇಲೆ ಪ್ರತಿ ಹುಟ್ಟಿದ ಮನುಷ್ಯ ಅವನು ಸಾಯ ತನಕ ಒಂದಲ್ಲ ಒಂದು ರೀತಿ ಸಮಸ್ಯೆ ಇದ್ದೇ ಇರುತ್ತೆ. ಅದಕ್ಕೆ ನಿಮಗೆ ಶೋಧನೆ ಬರಬೇಕಾದ್ರೆ, ಕಷ್ಟಗಳು ಬರಬೇಕಾದ್ರೆ ದಯವಿಟ್ಟು ತಾಳ್ಮೆ ಇದೆ. ಕುಟುಂಬದಲ್ಲಿ
ಅಥವಾ ನಿಮ್ಮ ಸಂಬಂಧಗಳಲ್ಲಿ ರಿಲೇಷನ್ಶಿಪ್, ಅಥವಾ ನಿಮ್ಮ ನೆಂಟರು ಅಕ್ಕಪಕ್ಕ ಜನಗಳು ಸಮಸ್ಯೆಗಳು ಬರುತ್ತೆ, ಅಥವಾ ತಂದೆ ತಾಯಿ ಮಕ್ಕಳ ಮಧ್ಯೆಯಲ್ಲಿ, ಗಂಡ ಹೆಂಡತಿರ ಮಧ್ಯೆಯಲ್ಲಿ, ಸಭೆಯಲ್ಲಿ, ಎಲ್ಲ ಕಡೆ ಸಮಸ್ಯೆ. ನಿಮ್ಮ ಸ್ವಂತ ಜೀವನದಲ್ಲಿ, ಹಣಕಾಸಿನ ವಿಷಯದಲ್ಲಿ. ಬೈಬಲ್ ಹೇಳುತ್ತೆ ಆ ಸಮಯ ನಾವು ಹೇಗಿರ್ಬೇಕು, ಸ್ವಲ್ಪ ತಾಳ್ಮೆ ಇರಬೇಕು. ದಿನ ಇವತ್ತಿದ್ದಂಗೆ ನಾಳೆ ಕೂಡ ಇರಲ್ಲ, ಬದಲಾಗುತ್ತೆ. ಸಮಯಗಳು ಬದಲಾದಂಗೆ ನಮ್ಮ ಸಿಚುವೇಶನ್, ನಮಗಿರೋ ಪರಿಸ್ಥಿತಿ ಕೂಡ ಬದಲಾಗುತ್ತೆ. ನಾವು ತಾಳ್ಮೆಯಾಗಿರೋದನ್ನ ಕಲಿಬೇಕಂತ ಬೇಕಾದ್ರೆ ಯಾವಾಗ ನಾವು ತಾಳ್ಮೆಯಾಗಿರ್ತೀವಿ, ದೇವರು ನಮ್ಮನ್ನು ಸಿದ್ಧಿಗೆ ಅಂದರೆ ನಮ್ಮನ್ನು ಪರಿಪೂರ್ಣವಾಗಿ ಕಲಿತಾ ಇದ್ದಾರೆ. ಜ್ಞಾನೋಕ್ತಿಗಳು 19:3 ಓದಿ. 19:3 ಮನುಷ್ಯನು ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡು ಯೋಹಾನನ ಮೇಲೆ ಕುದಿಯುವನು. ಏನಂತಂದ್ರೆ ನಮ್ಮ ಜೀವನದಲ್ಲಿ ನಾವು ಮಾಡುವ ತಪ್ಪು ನಿರ್ಧಾರಗಳಿಂದನೇ ನಮ್ಮ ಜೀವನ ಹಾಳ. ಓಕೆ, ಏನ್ ಹೇಳಿದ್ರೆ ನಾವು ಮಾಡುವ ತಪ್ಪು ನಿರ್ಧಾರಗಳಿಂದನೇ ನಮ್ಮ ಜೀವನ ಹಾಳಾದ್ಮೇಲೆ ಏನ್ ಮಾಡ್ತೀವಿ, ದೇವ್ರನ್ನ ಕೈತಾರೆ. ಏನ್ ದೇವ್ರೆ ನಿನಗೆ ಕಣ್ಣಿಲ್ವಾ, ಎಲ್ಲಾರ್ಗೂ ಇದು ಮಾಡ್ತೀರಿ, ನನ್ಗೆ ಯಾಕೆ ಈ ಥರ, ನನ್ನ ಜೀವನ ಯಾಕೆ ಈ ಥರ? ಕಾರಣ ಯಾರು? ದೇವ್ರ. ನಾನು ಮಾಡುವ ತಪ್ಪು ನಿರ್ಧಾರಗಳು, ನಾನು ಮಾಡುವ ತಪ್ಪಾದ ಕಾರ್ಯಗಳು ಇದಕ್ಕೆ ಕಾರಣ. ಅನೇಕ ಸಮಯದಲ್ಲಿ ನನ್ನ ತಪ್ಪನ್ನು ನಾನು ಮುಚ್ಚಿಡೋಕ್ಕಾಗಿ ಅಥವಾ ಅದನ್ನು ಮರೆ ಮಾಡೋದಕ್ಕಾಗಿ ದೇವರ ಮೇಲೆ ಅಥವಾ ಬೇರೆಯವ್ರ ಮೇಲೆ ಕೈ ತೋರಿಸ್ತೀನಿ. ಅದು ದೇವರ ವಾಕ್ಯ ಹೇಳುತ್ತೆ, ನನ್ನ ತಪ್ಪಿಗೆ ಕಾರಣ ನಾನೇ, ನನ್ನ ತೀರ್ಮಾನ. ಆಮೇಲೆ ಲಾಸ್ಟ್ ಟೈಮ್ ಸ್ಟ್ಯಾನ್ಲಿ ಬ್ರದರು ನಮಗೆ ಅನೌನ್ಸ್ಮೆಂಟ್ಸ್ ಅಂತ ಹಾಕಿದ್ರು. ಒಂದು ಕ್ಷಣದಲ್ಲಿ ಯಾರ ಜೀವನನೂ ಬದಲಾಗಲ್ಲ, ಆದರೆ ಒಂದು ಕ್ಷಣ ಮಾಡುವ ತೀರ್ಮಾನ ಇದೆಯಲ್ಲ, ಅದು ನಮ್ಮ ಜೀವನ ಬದಲಾಯಿಸ್ತದೆ. ತೀರ್ಮಾನ ಮಾಡೋಕ್ಕೆ ಎಷ್ಟು ಬೇಕು ಟೈಮ್? ಒಂದು ಕ್ಷಣ ಅಷ್ಟೇ. ನಾವೇನು ತೀರ್ಮಾನ ಮಾಡ್ತೀವಿ ಅದು ನಮ್ಮ ಜೀವನ ಇಂಪಾರ್ಟೆಂಟ್. ಅದು ಒಳ್ಳೆಯ ರೀತಿನ ಅಥವಾ ತಪ್ಪಾಗಿದೆ, ಲೌಕಿಕ ರೀತಿಯಾಗಿದ್ದ, ಅದು ಆತ್ಮಿಕ ರೀತಿ, ಅದು ದೇವರಿಗೆ ಪ್ರಿಯವಾಗಿದ್ದ ಅಥವಾ ಮನುಷ್ಯರಿಗೆ ಪ್ರಿಯವಾಗಿದೆ. ಈ ರೀತಿಯಾದ ತೀರ್ಮಾನ ನಮಗೆ ಓಕೆ. ಜ್ಞಾನೋಕ್ತಿಗಳು 30:8-9 ಓದಿ. ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು. ಬಡತನವಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸು. ಹಾಗಾಗದೆ ಹೊಟ್ಟೆ ತುಂಬಿದವನಾದರೆ ಯೋಹಾನನು ಯಾರೋ ಎಂದು ನಿನ್ನನ್ನು ತಿರಸ್ಕರಿಸೇನೋ. ಬಡವನಾದರೆ ಕಳ್ಳತನ ಮಾಡಿ ತನ್ನ ದೇವರಾದ ನಿನ್ನ ಹೆಸರನ್ನು ಅಯೋಗ್ಯವಾಗಿ ಎತ್ತೇನೋ. ಆಮೇನ್. ಏನ್ ಹೇಳ್ತಿದ್ರೆ, ಸಾಲೋಮೋನದು ಅಷ್ಟೇ ಇರ್ತದೆ. ಸಾಲೋಮೋನಿಗೆ ಗೊತ್ತು, ಅವನು ತುಂಬ ಶ್ರೀಮಂತ ಆಗಿದ್ದ, ಅವನಿಗೆಲ್ಲ ಇತ್ತು. ದೇವರು ನನಗೆ ಜ್ಞಾನ, ನಿಂಗೇನು ಬೇಕು ಕೇಳಂದ. ಅವನು ಹಣ ಕೇಳಬಾರ್ದ್ರೆ ಜ್ಞಾನ ಕೇಳಿ, ಜ್ಞಾನದಿಂದ ಎಲ್ಲನೂ ಸಂಪಾದನೆ ಮಾಡಿ. ಕೊನೆಗೆ ಹೇಳ್ತಾನೆ, ಎಲ್ಲ ವೇಸ್ಟ್, ಎಲ್ಲವೂ ವ್ಯರ್ಥ. ನಾನು ಏನೇನು ಮಾಡಿದ್ದೀನಿ, ನನ್ನ ಕಣ್ಣಿಗೆ ಏನೇನು ಬೇಕು ಅದನ್ನೆಲ್ಲ ನನ್ನ ಕಣ್ಣಿಗೆ ಕೊಟ್ಟಿದ್ದೀನಿ, ನನ್ನ ಶರೀರಕ್ಕೆ ಏನೇನು ಬೇಕು ಎಲ್ಲನೂ ಆಸೆ ತೀರಿಸಿದ್ದೀನಿ, ಆದರೂ ನನಗೆ ತೃಪ್ತಿ ಇಲ್ಲ. ಆಮೇಲೆ ನನಗೆಲ್ಲ ಗೊತ್ತು ಸಾಲಮನ್ ಬಗ್ಗೆ. ಸಾಲಮನ್ಗೆ 700 ಜನ ಹೆಂಡತಿ. ಎಷ್ಟು ಜನ? 700. 300 ಜನ ಉಪಪತ್ನಿಯರು. ಶಿವ ಯೋಚನೆ ಮಾಡ್ತಾರೆ, ನಾನು ಒಂದಿಟ್ಕೊಂಡೇನೆ. ಆಮೇಲೆ 700 ಜನ ಪ್ಲಸ್ 300 ಜನ ಅಂದರೆ 1000 ಜನ. ಒಂದು ದಿನಕ್ಕೆ ಒಬ್ರು ನೋಡ್ಬೇಕಂದ್ರೆ, ಎಲ್ಲರೂ ನೋಡ್ಬೇಕಂದ್ರೆ ಎಷ್ಟು ದಿನ ಆಗುತ್ತೆ? 3 ವರ್ಷ ಆಗುತ್ತೆ. 3 ವರ್ಷಕ್ಕೆ ಒಬ್ಬರನ್ನ ನೋಡ್ಬೇಕಂದ್ರೆ ಅಂದರೆ ಯೋಚನೆ ಮಾಡೋಣ, ನಮ್ಮ ಜೀವನ ಹೇಗಿತ್ತು, ಅದರಿಂದ ಬಂದ ಲಾಭ ಏನು ನಮಗೆ? ಪಾಪ. ಅನೇಕ ಪತ್ನಿಗಳನ್ನ ಮದುವೆ ಆದರು, ಎಲ್ಲೆಲ್ಲಿ ಇಷ್ಟಪಟ್ಟು ಎಲ್ಲರೂ ಮದುವೆ ಆದರು, ಅವ್ರ ಸಂಪ್ರದಾಯಗಳು ಕೂಡ, ಅವ್ರು ಮಾಡ್ತಿದ್ದ ವಿಗ್ರಹ ಆರಾಧನೆಗಳು, ಅವ್ರ ಹೆಂಡತಿಯರ ಎಲ್ಲ ಆಸೆಗಳು ಕೂಡ ಪೂರೈಸ್ತಾರೆ. ಕಾರಣ ಎತ್ತಿದ್ದೀರ ಹೇಳಿ ಮತ್ತೆ ಕೇಳಬೇಕು, ಮದುವೆ ಆಗಿದೆ. ಯಾವಾಗ ನಾವು
ಈ ರೀತಿಯಾದ ಕೆಲಸಗಳನ್ನ ಮಾಡ್ತೀವಿ. ಅದರ ಜೊತೆ ಪಾಪಡ ಕೂಡ ಉಡುಗೊರೆ ಆಗ್ತದೆ. ನಾವು ನೋಡ್ತೀವಲ್ಲ ಅಂಗಡಿಗಳಲ್ಲಿ ಗೆಟ್ ಒನ್ ಬೈ ಒನ್ ಗೆಟ್ ಒನ್ ಫ್ರೀ. ಓಕೆ, ನಾವು ಒಂದು ವಿಷಯ ತೊಗೊಳಕ್ಕೆ ಹೋದ್ರೆ ಅದ್ರ ಜೊತೆ ಫ್ರೀಯಾಗಿ ಏನು ಸಿಗುತ್ತೆ? ಪಾಪ ಸಿಗುತ್ತೆ, ಅಥವಾ ತಪ್ಪಾದ ವಿಷಯಗಳನ್ನ ಸಿಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲವೊಂದು ಹೇಳ್ತಾ ಇದ್ದಾರೆ, ನಮಗೆ ಶ್ರೀಮಂತಿಗೆ ಬೇಡ, ಬಡತನವನ್ನು ಬೇಡ, ನಮಗೆ ಊಟ, ಡೈಲಿ ಊಟ, ಅವತ್ತಿನ ಅಗತ್ಯಗಳು ನಮಗೆ ಪೂರ್ತಿ ಆದರೆ ಸಾಕು. ಇವತ್ತು ನಾವು ಯಾವುದರಿಂದ ಓಡ್ತಾ ಇದ್ದೀವಿ? ನೀವು ಹಣ ಸಂಪಾದನೆ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಪ್ಲೀಸ್ ಆ ಥರ ಸಂಪಾದನೆ ಮಾಡಿ. ನನ್ನ ದಾರಿ ಹೀಗಿದೆ, ದೇವರಿಗೆ ಪ್ರಿಯವಾಗಿದೆ, ದೇವರು ಸಂತೋಷ ಪಡ್ತಾನೆ. ಯಾವುದೋ ಒಂದು ಕೆಲಸ ಮಾಡ್ತೀನಿ, ಅದರಲ್ಲಿ ನಾನು ಏನು ಎದುರು ನೋಡ್ತಾ ಇದ್ದೀನಿ? ಕಮಿಷನ್ ಎದುರು ನೋಡ್ತಾ ಇದ್ದೀನಿ. ಸಿಸ್ಟರ್, ದಲ್ಲಾಳಿಗಳು ನಾವು ಹೋಗ್ತಿಲ್ಲ, ಕಮಿಷನ್ ಬ್ರೋಕರ್ ದಲ್ಲಾಳಿಗಳು ನಮ್ಮ ಜೀವನ ಆ ಥರ ಇಲ್ಲ. ಕೆಲವರು ಇದ್ದೀವಿ, ಎಲ್ಲ ಕೆಲಸದಲ್ಲೂ ನಾವು ಕಮಿಷನ್ ಮಾಡ್ತೀವಿ. ಆದರೆ ನನ್ನ ಕೆಲಸ ನಾನು ಏನು ಮಾಡ್ತೀನಿ ಅದರಲ್ಲಿ ನನಗೆ ಸಂಬಳ ಸಿಕ್ಕಿದ್ರೆ ಸಾಕು, ಅದೇ ದೇವರಿಗೆ ಖುಷಿ, ಅದೇ ನನಗೆ ಖುಷಿ, ಅದೇ ನನ್ನ ಕುಟುಂಬ ಸಂತೋಷ. ನಾನು ಅನ್ಯಾಯವಾಗಿ 1000 ರೂಪಾಯಿ ಸಂಪಾದನೆ ಮಾಡಿದರೆ ನನಗೆ ಗೊತ್ತಿಲ್ಲದಂಗೆ 10,000 ಬೇರೆ ಕಡೆ ನೀವು ಚೆಕ್ ಮಾಡಿ, ಅದು ಹಾಸ್ಪಿಟ್ಲ್ ಅಥವಾ ಬೇರೆ ಹೇಗೋ ನನಗೆ ಗೊತ್ತಿರೋದು. 10 ರೂಪಾಯಿ ನನಗೆ ಯಾವುದೋ ಮೋಸವಾಗಿ ಸಿಗ್ತಾ, 100 ರೂಪಾಯಿ ನನಗೆ ಗೊತ್ತಿಲ್ಲ. ಇದು ಜೀವನ. ನೀತಿಯಾಗಿ ನೀನು 10 ರೂಪಾಯಿ ಸಂಪಾದನೆ ಮಾಡಿ ಪರವಾಗಿಲ್ಲ, ಈ ಸಂತೋಷ. ಸಿಸ್ಟರ್, ನಿಮ್ಮ ಜೀವನ ಹಣದ ವಿಷಯದಲ್ಲಿ ನೀತಿಯಾಗಿ ಅದೇ ಸಾಲ ಮಾಡಿ ದೇವ್ರು ಏನು ಕೊಡ್ತಾ ಇದ್ದಾರೆ? ದೇವರೇ, ನನ್ನ ಅಗತ್ಯಗಳನ್ನ ಮಾತ್ರ ಕೊಡ್ತೀನಿ. ಅತಿಯಾಗಿ ಕೊಟ್ಟರೆ ಏನಾಗುತ್ತೆ? ಸ್ಟೋರಿ ಹೇಳಿದೆಲ್ಲ, ಒಬ್ಬ ವ್ಯಕ್ತಿ ಎಲ್ಲ ಕೊಟ್ಟರು ಅವನಿಗೆ ತಪ್ಪಾದ ದಾರಿ. ಸಾಲ ನಮಗೆಲ್ಲ ಕೊಟ್ಟರು ಅವ್ನು ಕೂಡ ತಪ್ಪಾದ ದಾರಿ. ದೇವ್ರು ನಮಗೆಲ್ಲ ಹಣ ಎಲ್ಲ ಕೊಡ್ಬೇಕಾದ್ರೆ ನಾವೇನು ಮಾಡ್ತೀವಿ? ದೇವ್ರನ್ನ ಮರೆತುಬಿಟ್ಟು ಪಾಪ ಹೊಟ್ಟೆ ಏನು ಮಾಡ್ತೀವಿ? ಬಡತನ ಕೊಟ್ಟರೆ ಮತ್ತೆ ಕಳ್ತನ ಮಾಡ್ತೀವಿ, ತಪ್ಪಾದ ದಾರಿ. ಅದರಿಂದ ಏನು ಹೇಳ್ತಿದ್ರೆ, ಎರಡೂ ಬೇಡ, ಬಡತನೂ ಬೇಡ, ಶ್ರೀಮಂತಿಕೆ ಬೇಡ, ನನ್ನ ಅವತ್ತಿನ ಅಗತ್ಯಗಳನ್ನ ಮಾತ್ರ ಪೂರ್ತಿ ಮಾಡಿ ಅಂತ ಹೇಳ್ತಾರೆ. ಸಿಸ್ಟರ್, ಪ್ರಸಂಗಿಗೆ ಹೋಗಿ 5:10 ಬೆಳ್ಳಿಯನ್ನು ಆಶಿಸುವವನಿಗೆ ಎಷ್ಟು ಬೆಳ್ಳಿಯಿಂದಲೂ ತೃಪ್ತಿಯಾಗದು. ಸಮೃದ್ಧಿಯನ್ನು ಬಯಸುತ್ತಲೇ ಇರುವವನಿಗೆ ಆದಾಯವೆಷ್ಟಾದರೂ ಸಾಲದು, ಇದು ಸಹ ವ್ಯರ್ಥ. ಸೊತ್ತು ಹೆಚ್ಚಿದರೆ ಅನುಭವಿಸುವವರ ಸಂಖ್ಯೆಯೂ ಹೆಚ್ಚುವುದು. ಅದನ್ನು ಕಣ್ಣಿನಿಂದ ನೋಡುವುದೇ ಹೊರತು ಯಜಮಾನನಿಗೆ ಇನ್ಯಾವ ಲಾಭವೂ ಇಲ್ಲ. ಸಿಸ್ಟರ್, ನಿಮ್ಮ ಹತ್ರ ಹಣ, ಐಶ್ವರ್ಯ, ಚಿನ್ನ, ಬೆಳ್ಳಿ, ಗೋಲ್ಡು ಅಥವಾ ನೀವೇನೇ ಸಂಪಾದನೆ ಮಾಡ್ಬೋದು ಅಂತ ಹೇಳ್ತಾ ಇದ್ರೆ, ಎಷ್ಟು ಸಂಪಾದನೆ ಮಾಡಿದ್ರೆ ಸಾಕು ಅಂತ ಅನ್ಸಲ್ಲ. ಬೆಂಗಳೂರಲ್ಲಿ ಹೇಳೋದು ಒಂದು ಆಸೆ ಏನು ಗೊತ್ತಾ? ಏನು? ಸ್ವಂತ ಮನೆ ಇರಬೇಕು. ನಮ್ಮ ವೈಫ್ ಹೇಳ್ತಾರೆ, ಚಿಕ್ಕದಾದ್ರೂ ಪರವಾಗಿಲ್ಲ, ಸ್ವಂತ ಮನೆ. ಓಕೆ, ಅಂದರೆ ಇಲ್ಲಿ ಎಷ್ಟು ಜನ ಸ್ವಂತ ಮನೆ? 1, 2, 3 ಅದನ್ನು ಕೇಳಿ ಸಾಕಂತ. ಓಕೆ, ಸಾಕು ಅಂತ ಅಂತಾರೆ, ಆದರೆ ಬೇರೆ ಸಿಕ್ಕಿದ್ದು ಬೇಡ ಅಂತ ಹೇಳೋದು. ಓಕೆ, ಅಂದರೆ ಒಂದು ಫಸ್ಟ್ ನಮ್ಗೆ 10,000 ಸಂಬಳ ಬರುತ್ತೆ, ಒಂದು 5,000 ಎಕ್ಸ್ಟ್ರಾ ಬಂದರೆ ಸಾಕಂತ ಇತ್ತು. ಸ್ಟಾರ್ಟಿಂಗಲ್ಲಿ ನನ್ನ ಸಂಬಳ 1,000 ರೂಪಾಯಿ ಬೆಂಗಳೂರಿಗೆ. ಓಕೆ, ಈಗ ಅದಕ್ಕೆ ಟ್ರಿಬ್ಬಲ್ 10 ಸಂಪಾದನೆ ಮಾಡಿದ್ರು ಕೂಡ ಸಾಕು ಅನ್ಸಲ್ಲ. ಹೇಗಪ್ಪ ನಾಳೆ ಫ್ಯೂಚರ್ ಮಕ್ಕಳು ಇದೆಲ್ಲ ಹೇಳ್ತೀನಿ. ಅಂದರೆ ನಮಗೆ ತೃಪ್ತಿ ಇಲ್ಲ ಮನುಷ್ಯನಿಗೆ. ದೇವರು ಅನೇಕ ವಿಷಯಗಳನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ, ಆದ್ರೆ ನಮ್ಮ ಜೀವನ ತೃಪ್ತಿ ಇಲ್ಲ. ಕೇಳ್ತೆ ಬೆಳ್ಳಿ, ಬಂಗಾರ, ಆಸ್ತಿ, ಅಂತಸ್ತು ಎಷ್ಟಿದ್ರು ಕೂಡ ಮನುಷ್ಯನ ನಮಗೆಲ್ಲ ಗೊತ್ತು. ಅಂಬಾನಿ, ಓಕೆ, ಟಾಟಾ, ಬಿರ್ಲಾ ಎಲ್ಲ ಎಷ್ಟು ಕೋಟಿಗಳ ಸಂಪಾದನೆ ಮಾಡಿಬಿಟ್ಟಿದ್ದಾರೆ. ಆದ್ರೂ ಹೊಸದಾಗಿ ಹೊಸ ಪ್ಲ್ಯಾನ್ ಮಾಡ್ತಾನೇ ಇರ್ತಾರೆ, ಹೌದಿಲ್ಲ? ಅವರ ಈ ಉದ್ದೇಶ ಏನು ಗೊತ್ತಾ? ನಮ್ಮ ಟಾಪ್ ಇದು ಕೆಳಗೆ ಬರ್ತಾರೆ ಜನಗಳ. ನಮ್ಮಲ್ಲಿ ಹೇಳುತ್ತೆ, ನಾವು ಎಷ್ಟೇ ಸಂಪಾದನೆ ಮಾಡಿದ್ರು
ನಾನು ತಿನ್ನೋ ಊಟ ಅಷ್ಟೇ, ಅದರಿಂದ ಬೇರೆ ಏನು ನನಗೆ ಲಾಭ ಇಲ್ಲ. ಅದು ಯಾರೋ ಅನುಭವಿಸ್ತಾರೆ, ಯಾರೋ ಪಾಲಾಗುತ್ತೆ. ಎಷ್ಟು ಜನಕ್ಕೆ ಮನೆಯನ್ನು ಕಟ್ಟಬೇಕಾದ್ರೆ ಅಥವಾ ಗುಂಡಿ ತೆಗಿಬೇಕಾದ್ರೆ ನಿಧಿ ಸಿಗುತ್ತೆ ಕೇಳ್ತೀರಲ್ಲ? ಅದು ಯಾರು ಸಂಪಾದನೆ ಮಾಡೋದು? ಅವ್ರು ಸಂಪಾದನೆ ಮಾಡಿ, ಯಾರೋ ಸಂಪಾದನೆ ಮಾಡಿ ಇಟ್ಟಿರ್ತಾರೆ, ಅವ್ರಿಗೆ ಗೊತ್ತಿಲ್ಲ, ಯಾರೋ ತಿಂದು. ನಾವು ಸಂಪಾದನೆ ಮಾಡಿದ್ದು ಅಷ್ಟೇ. ಯಾರೋ ತಿಳ್ಕೊಂಡು, ಯಾರಿಗೆ ನಿಮ್ಮ ತಾತನ ಹೆಸರು ಗೊತ್ತು, ನಿಮ್ಮ ಮುತ್ತಾತನ ಹೆಸರು ಗೊತ್ತು, ಅವ್ರ ತಾತ ಗೊತ್ತಿಲ್ಲ ಅಷ್ಟೇ. ಅವ್ರ ಆಸ್ತಿ ನಾವು ಜೀವನ ಮಾಡ್ತಾ ಇದೀವಲ್ವಾ, ಮೇ ಬಿ ಅಂದ್ಕೊಳ್ಳಿ, ಅವ್ರು ಬಂದ್ರೆ ನೀವು ಬಿಟ್ಕೊಡ್ತೀರೀಗ? ಬಿಟ್ಕೊಡ್ತೀರಾ? ಬಂದ್ರೆ ಬಿಟ್ಕೊಡ್ತೀರಾ? ಹಂಗೆ ಓಕೆ. ಅಂದರೆ ನಮಗೆ ಕೊಡೋಕೆ ಸಾಧ್ಯ, ಅವ್ರದ್ದೇ ಆಸ್ತಿ ನಾವು ಅನುಭವಿಸ್ತಾ ಇದ್ದೀವಿ. ಈಗ ನಮ್ಮ ಅಪ್ಪನ ಆಸ್ತಿ ನಾವು ಓದಿಸ್ತಾ ಇದ್ದೀವಿ, ನಮ್ಮ ಅಪ್ಪ ಊಟನೇ ಹಾಕ್ತಾರೆ ಅಂತ ಆ ಥರ ಆಗಿದೆ ಲೋಕದಲ್ಲಿ. ಎತ್ತ ತಂದೆ ತಾಯಿಗಳಿಗೆ ಊಟ ಹಾಕ್ತಾರೆ, ಅವ್ರ ಆಸ್ತಿ ಮಾತ್ರ ನೀವು ಬೇಕು. ಓಕೆ, ಅಂದರೆ ನಮ್ಮ ಮಕ್ಕಳು ನಾಳೆ ನಮ್ಮ ಜೀವನ ನಮ್ಮನ್ನು ಯಾವ ಥರ ನೋಡ್ಕೊಳ್ತಾರೆ ಗೊತ್ತಿಲ್ಲ, ಯಾವ ಅನಾಥಾಶ್ರಮದಲ್ಲಿ ನಾವು ಇರ್ತೀವಿ ಅಂತ ಗೊತ್ತಿಲ್ಲ. ನಾನು ನಿಜವಾಗಿಯೂ ನೀತಿಯಾಗಿ ಜೀವನ ಮಾಡ್ತಾಯಿದ್ದೆ, ಸಂಪಾದನೆ ಮಾಡ್ತಾಯಿದ್ದೆ. ಅದೇನು ತುಂಬ ಜನ ಸ್ಟೇಟಸ್ ಎಲ್ಲ ಹಾಕ್ತೀವಿ, ಸ್ಕ್ರಿಪ್ಚರ್ಗಳು ಅಪ್ಪ ಅಮ್ಮ ಬಗ್ಗೆ. ಸ್ಟೇಟಸಲ್ಲಿ ಅಪ್ಪ ಅಮ್ಮ ಬಗ್ಗೆ ಹಾಕೋದ್ಕಿಂತ ನಮ್ಮ ಅಪ್ಪ ಅಮ್ಮ ಸ್ಟೇಟಸ್ ಕಮ್ಮಿ ಆದಂಗೆ ನಾವು ನೋಡ್ಬೇಕು, ಜೀವನ ಮಾಡೋದು ಯಾವ್ದು ಇಂಪಾರ್ಟೆಂಟ್? ಸ್ಟೇಟಸ್ ಅಲ್ಲಿ ಹಾಕದ ಇಲ್ಲ ಅವ್ರ ಸ್ಟೇಟಸ್ ಕಮ್ಮಿ ಆಗ್ದಂಗೆ ನೋಡ್ಕೊಳ್ಳೋದು ಇಲ್ವಾ? ಅಂದರೆ ಇವತ್ತು ನಾವೇನು ಮಾಡ್ತಾ ಇದ್ವಿ, ಸ್ಟೇಟಸ್ ಅಲ್ಲಿ ಹಾಕಿ ನಮ್ಗೆ ಎಲ್ಲರೂ ನೋಡ್ಕೊಳ್ಳೋದು ಸ್ಟೇಟಸ್ ಎಷ್ಟೊಂದು ನಾನು ಸ್ಟೇಟಸಲ್ಲಿ ವಿಷಯಗಳು ಹಾಕೋದ್ರಿಂದ ನಾನು ಆ ಥರ ಇದ್ದೀನಿ ಅಂತ ಅಲ್ಲ, ನನ್ನ ಜೀವನ ಅದಕ್ಕೆ ಅನುಗುಣವಾಗಿದೆ ಅಂತ ನಾನು ಚೆಕ್ ಮಾಡೋದು. ನನ್ನ ಜೀವನ ಅನುಗುಣ ಆಗಿದ್ರೆ ಈ ಸ್ಟೇಟಸ್ ಹಾಕೋ ಅವಶ್ಯಕತೆ ಇಲ್ಲ. ನನ್ನ ಜೀವನ ಯಾರು ನೋಡ್ತಾ ಇದ್ದಾರೆ? ಇಷ್ಟ ಇವತ್ತು ನಾವು ನೋಡ್ತೀವಿ ದೇವ್ರಿಗೆ ಯಾವ ರೀತಿ ನಾವು ಮೆಚ್ಚಿದೆ ಅಂತ, ಎಷ್ಟೊಂದು ಇಂಪಾರ್ಟೆಂಟ್ ಇದೆ ದೇವ್ರಿಗೆ ಮೆಚ್ಚಿದೆ. ಯಾವ ವಿಷಯ ನಮ್ಮನ್ನು ದೇವರಿಂದ ದೂರ ಕಾಪಾಡುತ್ತೆ ಸಿಸ್ಟರ್? ಕಣ್ಣು ಬಿಟ್ಟರೆ ಪಾಪ, ಆ ಕಡೆ ಈ ಕಡೆ ತಿರುಗಿದ್ರೆ ನಾವು ಲೋಕದ ಪಾಪ ಮಾಡ್ತೀವಿ. ಬೆಳಿಗ್ಗೆ ಕಣ್ಣು ಬಿಟ್ಟರೆ ಕೈಲಿ ಮೊಬೈಲ್, ಪ್ರೇ ಮಾಡ್ತೀವೋ ಇಲ್ಲೋ ಮೊಬೈಲ್. ನೈಟ್ 12 ಗಂಟೆ 1 ಗಂಟೆ 2 ಗಂಟೆ ಆದರೂ ಮೊಬೈಲ್ ಆಫ್ ಆಗಲ್ಲ, ಎತ್ತು ಹೋಗ್ತಾನೆ ಇರ್ತೀವಿ ಅಲ್ವಾ? ನಮಗೆ ಕೆಲವು ಟೈಮ್ ಬೈಬಲ್ ಓದೋಕ್ಕಾಗಲ್ಲ, ಪ್ರೇ ಮಾಡೋಕ್ಕಾಗಲ್ಲ. ಈ ರೀತಿಯಾದ ನಾವು ಸಮಾಜದಲ್ಲಿ ನಮಗೆ ಗಂಡ ಹೆಂಡಿದ್ರೆ ಸಮಯ ಕೊಡೋಕ್ಕಾಗ್ತಾ ಇಲ್ಲ, ಅವ್ರ ಜೊತೆ ಕೂತ್ಕೊಂಡು ಮಾತಾಡೋಕ್ಕಾಗ್ತಾ ಇಲ್ಲ, ಅವ್ರ ಕಷ್ಟ ಸುಖನ ಕೇಳೋಕ್ಕಾಗ್ತಾ ಇಲ್ಲ. ಯಾವ ನಮ್ಗೆ ಇವತ್ತು ಪ್ರಾಮುಖ್ಯತೆ ಆಗಿದೆ ದೇವರಿಗೆ ಶರಣಾಗುತ್ತೆ, ಅರ್ಪಣೆ ಮಾಡಿ. ದೇವರೇ ನೀವು ನನ್ನ ನಡೆಸಿ, ನನಗೆ ಈ ಥರ ಬಲಹೀನತೆ ಇದೆ, ನನ್ನ ಪಾಪಿನೇ, ದಯವಿಟ್ಟು ನಡೆಸಿ, ನಿಮ್ಮ ಕೃಪೆ ನಾನು ನಡೆಸಬೇಕು. ಟ್ರೈ ಮಾಡಿ ದೇವರ ಇವರಿಗೆ ನನ್ನ ಪಾಪಕ್ಕಾಗಿ, ನನ್ನ ಬಲಹೀನತೆ ನಾನು ಪ್ರಾರ್ಥನೆ ಮಾಡ್ತೀನಿ. ನನ್ನ ಕುಟುಂಬಕ್ಕಾಗಿ, ನನ್ನ ಸ್ನೇಹಿತರಿಗಾಗಿ, ಈ ಸಮಾಜಕ್ಕಾಗಿ, ಅಧಿಕಾರಿಗಳಿಗಾಗಿ, ರಾಜಕಾರಣಿಗಳಿಗಾಗಿ ಕೆಲವು ನಾವು ಪ್ರೇಮ ಮಾಡ್ತೀವಿ. ಆಮೇಲೆ ಸಿಸ್ಟರ್, ನಾವೊಂದು ನಮ್ಮ ಜೀವನನ ಬದಲಾಯಿಸ್ಕೊಳ್ಳೋಕೆ ನಾವು ಪ್ರಯಾಸ ಪಡೋಣ, ದೇವರಿಗೆ ಮೆಚ್ಚುಗೆಯಾಗಿ ಜೀವನ ಮಾಡೋಕ್ಕೆ ಪ್ರಯಾಸ ಪಡೋಣ. ದೇವರಿಗೆ ಮಹಿಮೆ ಆಗಲಿ. ಆಮೇಲೆ ಅದಕ್ಕೆ ನಮಸ್ಕಾರ ಸಹೋದರ ಸಹೋದರಿಯರು. ಸಭೆಯಲ್ಲಿ ನಾವು ದೇವರ ಒಂದು ಮರಣ ಬಗ್ಗೆ ಜ್ಞಾಪಕಪಡಿಸ್ಕೊಂಡ್ವಿ. ನಾವು ಪ್ರತಿ ವಾರ ಮಾಡುವಂಥ ವಿಷಯ ಇದು. ಸೊ ನಮ್ಮ ಸಭೆಯಲ್ಲಿ ನೋಡುವಾಗ ನಾವು ಸೊ ಪ್ರತಿ ವಾರ ನಾವು ದ್ರಾಕ್ಷಾರಸವನ್ನು ತೆಗೆದುಕೊಳ್ತೇವೆ. ಈ ಸಮಯದ ವಚನ ನೋಡೋಣ. ಮೊದಲನೇ ಪೇತ್ರ 2ನೇ ಅಧ್ಯಾಯ 24ನೇ ವಚನ. ಎರಡನೇ ಅಧ್ಯಾಯ 24ನೇ ವಚನ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಲ್ಯಗಳಿಂದ ನಿಮಗೆ ಗುಣವಾಯಿತು. ಸೊ
ನಮ್ಮ ದೇವರು ಯೇಸು ಕ್ರಿಸ್ತರು ಮಾಡಿದ ಒಂದು ಒಳ್ಳೆಯ ಒಂದು ಅದ್ಭುತ ವಿಷಯ ಏನಂದ್ರೆ ನಮ್ಮ ಜೀವಿತದಲ್ಲಿ ನಮ್ಮ ಪಾಪವನ್ನ ತಮ್ಮ ಮೇಲೆ ಹೊತ್ತುಕೊಂಡು ನಮ್ಮ ಪಾಪದ ಪಾಲಿಗೆ ಸತ್ತವರಾಗಿದೆ. ಈ ಸಮಯ ನಿಮ್ಮ ಒಂದು ಕಥೆ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಎಲ್ಲ ನಮಗೆ ತಂದೆ ತಾಯಿಗಳಾಗಿದ್ದಾರೆ, ತುಂಬಾ ಜನಗಳಾಗಿದ್ದೀವಿ ಇಲ್ಲಿ. ಸೊ ಗಂಡ ಹೆಂಡತಿಯರಾಗಿದ್ದೀವಿ, ತಂದೆ ತಾಯಿಗಳಾಗಿದ್ದೀವಿ. ತಂದೆ ತಾಯಿಗಳಾಗ್ಬೇಕಂದ್ರೆ ಒಂದ್ ವಿಷಯ ನಡಿಬೇಕಲ್ಲಿ ಮಗು ಜನಿಸ್ಬೇಕಾಗ್ತದೆ. ಒಬ್ಬ ತಾಯಿ 9 ತಿಂಗಳ ಆ ಮಗುನ ಹೆತ್ತು ಅದನ್ನ ಹೊಟ್ಟೆಯಲ್ಲಿ ನಿಂತ್ಕೊಂಡು ಬೆಳೆಸಿ ಆಮೇಲೆ ಜನ್ಮ ಕೊಡ್ತಾರೆ. ಒಬ್ಬ ತಂದೆ ಅದು ತನ್ನ ಕಾಲ ಮೇಲೆ ನಿಲ್ಲುವರೆಗೂ ಅದನ್ನ ಸಾಕಿ ಸಲ್ಲುತ್ತಾನೆ. ಅದಕ್ಕೆ ಊಟ, ಬಟ್ಟೆ, ಇರೋದಕ್ಕೆ ಮನೆ, ಪ್ರತಿ ವಿಷಯನ ಒದಗಿಸ್ಕೊಡ್ತಾರೆ. ಆ ತಂದೆ ತಾಯಿ ಎಷ್ಟು ಪ್ರೀತಿ ಮಾಡ್ತಾರೆ ಆ ಮಗುನ, ತಮಗೇನೆಲ್ಲ ಇಲ್ಲ ಅದು ಅದಕ್ಕೆಲ್ಲಾನು ಕೊಡ್ತಾರೆ. ಮೇ ಬಿ ಅವರು ಒಂದು ಊಟನ ಕಡಿಮೆ ಮಾಡಬಹುದು, ಬಟ್ ಆ ಮಕ್ಕಳಿಗೆ ಯಾವತ್ತೂ ಕೂಡ ಕಡಿಮೆ ಮಾಡಲ್ಲ. ಅದೆಂತ ಕೆಟ್ಟವರಾದ್ರೂ ಕೂಡ, ಎಷ್ಟೋ ಬಡವರಾದ್ರೂ ಕೂಡ ತಮ್ಮ ಮಕ್ಕಳನ್ನು ಉಪವಾಸ ಬಿಡೋದಕ್ಕೆ ಯಾವತ್ತೂ ಕೂಡ ಇಷ್ಟಪಡೋದಿಲ್ಲ. ಎಷ್ಟು ಪ್ರೀತಿ, ಎಷ್ಟು ಅಕ್ಕರೆ, ಎಷ್ಟು ಅದ್ರ ಮೇಲೆ ಒಂದು ಕಾಳಜಿ. ಯಾಕಂದ್ರೆ ಅದು ಯಾರ ಮಗು? ನಮ್ಮ ಮಗು, ನಾನು ಹುಟ್ಟಿದಂತ ಮಗು, ನನಗೆ ಹುಟ್ಟಿದಂತ ಮಗು. ಆ ಮಗುವಿಂದ ಏನಾದ್ರು ಎಕ್ಸ್ಪೆಕ್ಟೇಷನ್ ಮಾಡ್ತೀವ ನಾವು ಆ ಸಮಯದಲ್ಲಿ. ಮಕ್ಕಳು ಬೆಳೆಯುವಾಗ ಯಾವುದೇ ರೀತಿ ಅದ್ರ ಮೇಲೆ ನಮಗೆ ಕನಸು ಕೂಡ ಇರೋದಿಲ್ಲ. ನಾಳೆ ನನ್ನ ಮಗು ದೊಡ್ಡದಾದ್ಮೇಲೆ ನನಗೆ ಈ ತರ ನೋಡ್ಕೊಳತ್ತೆ, ನಾಳೆ ನನ್ನ ಮಗ ದೊಡ್ಡದಾದ್ಮೇಲೆ ನನಗೆ ಇಷ್ಟು ಚೆನ್ನಾಗಿ ನೋಡ್ಕೊಂತಾನೆ, ನನಗೆ ಈ ತರ ಕೊಡಿಸ್ತಾನೆ, ಈ ತರ ಮಾಡ್ತಾನೆ, ಯಾವುದೇ ರೀತಿ ಒಂದು ಅದ್ರ ಮೇಲೆ ಒಂದು ಆಸೆ ಇಟ್ಕೊಳ್ಳದೆ ಅದನ್ನ ನಾವು ಬಹಳ ಪ್ರೀತಿಯಿಂದ ಸಾಕ್ತೇವೆ. ನನ್ನ ಮಗ ಬೆಳೆದ ಸಾಕು, ನನ್ನ ಮಗ ಚೆನ್ನಾಗಿದ್ರೆ ಸಾಕು, ಈ ಒಂದು ಮನೋಭಾವನೆಯಲ್ಲಿ ನಮ್ಮ ಜೀವಿತ ನಡ್ಸ್ಕೊಂಡು ಹೋಗ್ತೀವಿ. ಅದು ಆಫೀಸ್ ಎಲ್ಲರೂ ಕೂಡ ಹಂಗೆ ಮಾಡ್ತೀವಿ. ನಾಳೆ ನನ್ನ ಮಗು ಬಂದ್ರು ನಾವು ಹಂಗೆ ನೋಡ್ಕೊಂತೀವಿ. ಇದು ತಂದೆ ತಾಯಿಗಳ ಪ್ರೀತಿ ಆಗಿ. ಅದೇ ಮಗು, ಅದೇ ಮಗ ಆಯ್ತು, ಮಗಳಾಯ್ತು ಅಂತ ದೊಡ್ಡದಾದ ನಿಂತ ಮೇಲೆ ಇವ್ರು ಯಾರಂದ್ರೆ ಗೊತ್ತಿಲ್ಲ ನನಗೆ, ಇವ್ರನ್ನ ಹೊರಗಡೆ ಹಾಕಿ, ಇವ್ರ ಜೈಲಿ ಹಾಕ್ರಿ, ಇವ್ರಿಗೆ ಚಿತ್ರಹಿಂಸೆ ಕೊಡ್ರಿ, ಇವ್ರು ನನಗೆ ಗೊತ್ತಾ ಇಲ್ಲ, ಇವ್ರು ಏನ್ ಮಾಡಿದ್ರೆ ನೆನಪಿಲ್ಲ. ಆ ಮಾತಂದ್ರೆ ಹೆಂಗಿರುತ್ತೆ ಆ ತಂದೆ ತಾಯಿಗಳಿಗೆ. ಆ ತಂದೆ ತಾಯಿಗಳ ಮನಸ್ಸು ಎಷ್ಟು ಒಡೆದೋಗುತ್ತೆ, ಎಷ್ಟು ನೋವು ಆ ತಂದೆ ತಾಯಿಗಳಿಗೆ ಆಗುತ್ತೆ. ಸುಮಾರು 20-25 ವರ್ಷ ಆದ್ಮೇಲೆ ಈ ಆ ಮಗ ಮಾತಾಡಿದ್ರೆ, ಆ ಮಗಳು ಮಾತಾಡಿದ್ರೆ ಅವ್ರ ಮನಸ್ಸಲ್ಲಿರುವಂತ ನೋವು ಇಷ್ಟ ಆಗುತ್ತೆ. ಇಷ್ಟು ವರ್ಷ ಮಾಡಿದ್ ಏನ ನಾನು, ಇಷ್ಟು ವರ್ಷ ಮಾಡಿದ್ ವೇಸ್ಟ್ ಆಯ್ತು ಎಲ್ಲ ಕೂಡ. ಏನೋ ವಯಸ್ಸಲ್ಲ ಆದ್ರೂ ಕೂಡ ತಂದೆ ತಾಯಿಗಳಿಗೆ ಚಿತ್ರ ಅವ್ರನ್ನ ನನಗೆ ದೂರ ಮಾಡಿ, ಅವ್ರಿಗೆ ಬೇಕಾಗಿಲ್ಲ, ಅವ್ರು ಮಾಡಿದ ಏನು ನನ್ನ ಮುಂದೆ ಅಲ್ಲ. ಇಂಥ ಮಾತನ್ನ ಆ ಮಕ್ಕಳ ಬಾಯಿಂದ ಕೇಳಿದ್ರೆ ಯಾರು ಕೂಡ ತಗೊಳಕ್ ಆಗೋದಿಲ್ಲ ಆ ಮಾತನ್ನ. ಇವತ್ತು ದಿವಸ ಆ ಜಾಗದಲ್ಲಿ, ಮಕ್ಕಳ ಜಾಗದಲ್ಲಿ ನಾವಾಗಿದ್ದೀವಿ, ತಂದೆಯ ಸ್ಥಾನದಲ್ಲಿ ದೇವರಿದ್ದಾರೆ. ನನ್ನ ಹುಟ್ಟಿನ ಹಿಡ್ಕೊಂಡು ಇಲ್ಲಿವರೆಗೂ ನಮ್ಮ ಎಷ್ಟು ಸಾಕಿ ಸವಿದ್ದಾರೆ. ನನ್ನ ಒಂದೊಂದು ಪಾಪಗಳು ಗೊತ್ತು, ನನ್ನನ್ನು ಒಂದೊಂದು ನೋವು, ಒಂದೊಂದು ದ್ರೋಹ ಗೊತ್ತು. ಆದ್ರೂ ಕೂಡ ಅವ್ರ ಪ್ರೀತಿ ಯಾವ ತರ ಇದೆ, ನನಗೆ ಕ್ಷಮಿಸಿ ನನ್ನ ಮಗನ ಒಪ್ಕೊಂತೀನಿ ಅಂತ ಪ್ರೀತಿನ ದೇವ್ರು ಮಾಡೋದು. ನಾವು ಬರೀ ದ್ರೋಹ ಮಾಡ್ತಾ ಇಲ್ಲ, ನಂಬಿಕೆ ದ್ರೋಹ ಮಾಡ್ತಾ ಇದೀವಿ. ದ್ರೋಹ ಮಾಡೋದಕ್ಕೆ ನಂಬಿಕೆ ದ್ರೋಹ ಮಾಡೋದಕ್ಕೆ ಬಹಳ ವ್ಯತ್ಯಾಸವಿದೆ. ನಂಬಿಸಿ ನಾವು ದೇವ್ರನ್ನ ಮೋಸ ಮಾಡ್ತಾ ಇದೀವಿ. ಯಾವ ರೀತಿ? ನನ್ನ ಮಾಡೋದೊಂದು ಪಾಪದಿಂದ. ಯಾಕಂದ್ರೆ ಈ ಶಾಸ್ತ್ರವನ್ನು ನಾನು ಹೇಳಿದ್ದೀನಿ, ನನ್ನ ಬಾಯಿಂದ, ಸ್ವಂತ ಬಾಯಿಂದ ಹೇಳಿದ್ದೀನಿ, ನಿಮ್ಮನ್ನ ಬಿಟ್ಟರೆ ಬೇರೆ ದೇವರಿಲ್ಲ, ನಿಮ್ಮನ್ನ ಆರಾಧನೆ ಮಾಡ್ತೀನಿ ಅಂತ ಮಾತ್ರ ನಾನು ಮಾತಾಡಿದ್ದೀನಿ. ಬಟ್ ಆ ಮಾತು ಇವತ್ತು ಎಲ್ಲಿದೆ? ನಾವು ಮಕ್ಕಳ ಹತ್ರ ಚಿಕ್ಕವರಿಂದ ಬೆಳೆದ್ವಿ, ಆತ್ಮಿಕವಾಗಿ ಬೆಳೀತಾ ಬೆಳೀತಾ ವಯಸ್ಕರಾಗಿ ನಿಂತಿದ್ದೀವಿ. ತುಂಬಾ ವರ್ಷದಿಂದ ದೇವ್ರ ಬಗ್ಗೆ ಗೊತ್ತಾಗಿದೆ. ಇವತ್ತಿನ ದಿವಸ ನನ್ನ ಪ್ರಾರ್ಥನೆ ಯಾವ ತರ ಇದೆ, ನನ್ನ ಒಂದು ಮಾತುಗಳು ಯಾವ ತರ ಇದೆ, ಈ ದಿವಸ ನಾನು ಯಾವ ರೀತಿ ಪಾಪ ರಹಿತ ಜೀವನ ಮಾಡ್ತೇನೆ, ಪಾಪ ಬಿಟ್ಟು ಜೀವನ ಮಾಡ್ತೀನಿ ನೋಡ್ಕೋಬೇಕು ಸಹೋದರ ಸಹೋದರಿ. ಯಾಕಂದ್ರೆ ದೇವ್ರ ಕೂಡ ನೋವಾಗತ್ತೆ, ದೇವ್ರ ಕೂಡ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ದೇವರು ನಮ್ಮನ್ನ ತಮ್ಮ ಸ್ವಲ್ಪ ಉಂಟು ಮಾಡಿದ್ರು. ನನಗೆ ನೋವಾಗುತ್ತೆ ಅಂದ್ರೆ ಅವ್ರಿಗೂ ನೋವಾಗತ್ತೆ, ನನಗೆ ಸಂಕಟ ಆಗೋದು ಸಂಕಟ ಆಗುತ್ತೆ, ನನಗೆ ಕೋಪ ಬರುತ್ತೆ ಅವ್ರಿಗೂ ಕೋಪ ಬಂದೇ ಬರುತ್ತೆ. ಯಾಕಂದ್ರೆ ನಾವು ಅವ್ರು ಸ್ವಲ್ಪ ನೋವಾಗಿದ್ದೀವಿ. ಇವಾಗ ಒಬ್ಬ 50-60 ವರ್ಷ 70 ವರ್ಷ ಈ ಜೀವನ ಮಾಡೋದ ಈ ಒಂದು ಲೋಕದಲ್ಲಿ ಕೂಡ ಇಷ್ಟೊಂದು ನಾವು ಕಾಳಜಿ ತೋರಿಸಿ ಮಕ್ಕಳು ಬೆಳೆಸುವಾಗ ಆ ಮಾತುಗಳು ನಮ್ಗೆ ಆಗೋದಿಲ್ಲ ಅಂದ್ರೆ ದೇವ್ರಿಗೆ ಹೆಂಗಾಗ್ಬಾರ್ದು. ನಮ್ಮನ್ನ ಹುಟ್ಟಿ ಹಿಡ್ಕೊಂಡು ನಾವು ಇಲ್ಲೇ ಸಾಕಿ ಸಲ್ಲಿ ಯಾವುದೇ ನೋವನ್ನ ನೋಡ್ಕೊಂಡಿದ್ದೇವೆ, ಇಷ್ಟು ವಿಷಯ ನಾವು ಕಾಪಾಡಿದ್ವಿ. ಆ ನೋವನ್ನ ಪ್ರೀತಿಯನ್ನು ಅರ್ಥ ಮಾಡ್ಬೇಕಾಗಿದೆ. ಈ ಸಮಯ ಇನ್ನೊಂದು ವಚನ ನೋಡೋದು, 2 ಕೊರಿಂಥೆ 5ನೇ ಅಧ್ಯಾಯ 6ರಿಂದ. ಹೀಗಿರುವುದರಿಂದ ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿದ್ದೇವೆ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವಾದುದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆಂಬುದನ್ನು ಬಲ್ಲೆವು. ಇದನ್ನು ಆಲೋಚಿಸಿ ನಾವು ಧೈರ್ಯವುಳ್ಳವರಾಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿದ್ದೇವೆ.
ಇದ್ದೇವೆಂಬುದೇ ಉತ್ತಮವೆಂದು ಎಣಿಸುತ್ತೇವೆ. ಆದುದರಿಂದ ನಾವು ದೇಹವೆಂಬ ಮನೆಯಲ್ಲಿದ್ದರೂ ಸರಿಯೇ, ಅದನ್ನು ಬಿಟ್ಟಿದ್ದರೂ ಸರಿಯೇ, ಕರ್ತನಿಗೆ ಮೆಚ್ಚುಗೆಯಾಗಿರಬೇಕೆಂಬುದೇ ನಮ್ಮ ಗುರಿಯಾಗಿದೆ. ಇದು ನಿಜವಾದ ತಾತ್ಪರ್ಯವಾಗಿದೆ. ಸೊ ನಮ್ಮ ಜೀವನ ಇವತ್ತಿರೋದು, ನಮ್ಮ ಗುರಿ ಒಂದೇ ಇರೋದು, ದೇವರಿಗೋಸ್ಕರ ಜೀವನ ಮಾಡೋದು. ನಾವು ಬದುಕಿದ್ರು ಸರಿಯೇ, ಸತ್ತರೂ ಸರಿಯೇ. ಬದುಕಿರುವಾಗ ನಾವೇನು ತಗೊಂಡು ಹೋಗಲ್ಲ, ಸತ್ ಮೇಲೆ ಕೂಡ ನಾವೇನು ತಗೊಂಡು ಹೋಗಕ್ಕಾಗೋದಿಲ್ಲ. ಎಲ್ಲರೂ ಕೂಡ ಇಲ್ಲೇ ಬಿಟ್ಟು ಹೋಗುವಂತ ವಿಷಯಗಳಾಗಿದ್ವಿ. ಇವತ್ತು ನೋಡ್ಕೊಂಡು ನಾನು ಯಾವ ವಿಷಯಕ್ಕೂ ತುಂಬಾ ತವಕ ಪಡ್ತಾ ಇದ್ದೀನಿ. ನನ್ನ ಬಟ್ಟೆ, ನನ್ನ ಹಣ, ನನ್ನ ಆಸ್ತಿ, ನನ್ನ ಅಂತಸ್ತು, ನನ್ನ ಬಂಧು ಬಳಗ, ಪ್ರತಿಯೊಂದು ಕೂಡ ಪ್ರವಾಸ ಸ್ಥಾನ ತರ ಇವತ್ತಿರ್ತೈತಿ, ನಾಳೆ ಇರೋದಿಲ್ಲ. ಅದು ಇವತ್ತು ನನ್ನದು, ನಾಳೆ ಇನ್ನೊಬ್ಬನ ಪಾಲಾಗಿದೆ. ಇಂಥದ್ರ ಮೇಲೆ ನಾವು ತುಂಬಾ ಫೋಕಸ್ ಆಗಿದ್ವಾ, ನಿರಂತರವಾಗಿ ನನ್ನ ದೇವರು ನನಗೋಸ್ಕರ ಕಾಯ್ತಾ ಇದ್ದಾನೆ, ನಿರಂತರವಾಗಿ ನನ್ನ ಪ್ರೀತಿ ಮಾಡುವ ನನ್ನ ದೇವರು ನನ್ನ ಇವತ್ತು ಬರಮಾಡಕ್ಕೆ ಸಿದ್ಧವಾಗಿದೆ. ಆ ಒಂದು ತಯಾರಿಲ್ಲ ಇದೀವ, ಇಲ್ಲ ನಾವು ಈ ಲೋಕದ ತಯಾರಿಯಲ್ಲಿ ನಾವು ಇದೀವ, ಇನ್ನು ತಗೊಂಡು ಹೋಗುದಿಲ್ಲ. ನಾಳೆ ಸತ್ತ ಮೇಲೆ ಅವ್ನು ಹೆಂಗ್ ಉಳ್ತಾನೆ ನಮ್ಗೆ ಕೂಡ ಗೊತ್ತಿಲ್ಲ. ಈ ವಿಷಯ ಗೊತ್ತು ಮಾಡ್ಕೊಂಡು ನಮ್ಮ ಜೀವನ ನಾವು ನಡೆಸ್ಕೊಂಡು ನಮ್ ಗುರಿಯಾಗಿರ್ಬೇಕು. ನನ್ನ ದೇವರನ್ನ ಪ್ರೀತಿ ಮಾಡುವಂಥದ್ದು, ನನ್ನ ಪಾಪವನ್ನು ಬಿಟ್ಟು ಜೀವನ ಮಾಡುವಂಥದ್ದೇ ನನ್ನ ಗುರಿಯಾಗಿ ನಾವು ಮಾಡ್ಕೊಂಡು ಜೀವನ ಮಾಡುವಾಗ ಖಂಡಿತವಾಗ್ಲೇ ದೇವರನ್ನ ನೋಡಿ ಕ್ಷಮಿಸುವ ಪ್ರೀತಿ ಮಾಡುವಂತಾಗಿ, ಅದೇ ಪ್ರೀತಿ, ಅದೇ ಕಾಳಜಿ ಯಾವಾಗ ನಾವು ಬ್ಯಾಪ್ಟಿಸಮ್ ತಗೊಂಡ ಮೇಲೆ ನಾವು ತೋರಿಸಿದಲ್ಲ, ಆ ಪ್ರೀತಿ ದೇವರಿಗೆ ಸ್ವಲ್ಪ ಕಡಿಮೆ ಆಗಿಲ್ಲ, ಸ್ವಲ್ಪ ಕೂಡ ಕಡಿಮೆ ಆಗಿಲ್ಲ. ಬಟ್ ನಮ್ಮ ಜೀವನದಲ್ಲಿ ಆ ಪ್ರೀತಿ ತುಂಬಾ ಕಡಿಮೆ ಇದೆ. ಯಾಕಂದ್ರೆ ಯೇಸುಕ್ರಿಸ್ತನಿಗೆ ಗೊತ್ತಿತ್ತು, ಈ ಒಂದು ನೋವಿನಿಂದ ನನ್ನ ಮಗ ವಾಸಿ ಆಗ್ತಾನೆ, ಈ ನೋವಿನಿಂದ ನನ್ನ ಮಗ ಸ್ವರ್ಗದಲ್ಲಿ ಇರ್ತಾನೆ, ಈ ಒಂದು ಕಷ್ಟದಿಂದ ನನ್ನ ಮಗ ಖಂಡಿತವಾಗಿ ನಾವು ನೋಡ್ತೀನಿ. ಆ ಒಂದು ಕನಸಿನಲ್ಲಿ ದೇವರಿದ್ದಾರೆ, ಆ ಕನಸನ್ನು ನನಸು ಮಾಡುವಂತ ಕೆಲಸ ನಮ್ಮದಾಗಿದೆ. ಈ ಸಭೆಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ, ಅವ್ರ ದೇಹಕ್ಕಾಗಿ, ಒಂದು ರಕ್ತಕ್ಕಾಗಿ. ಎಷ್ಟು ನಮ್ಮಲ್ಲಿ ನಮಗೋಸ್ಕರ ಎಷ್ಟು ನೋವು ಅನುಭವಿಸ, ಆ ನೋವು ನನ್ನಲ್ಲಿ ಅಂತರಾತ್ಮದಲ್ಲಿ ಆಗ್ಬೇಕು. ಆ ನೋವು ಅರ್ಥ ಆದ್ರೆ ಮಾತ್ರ ನಾನು ಖಂಡಿತವಾಗಿ ದೇವರೊಂದಿಗೆ ದೇವರೋಸ್ಕರ ಜೀವನ ಮಾಡಕ್ಕಾಗುತ್ತೆ. ಆ ನೋವನ್ನು ಅರ್ಥ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಈ ಸಮಯದಲ್ಲಿ ದೇಹಕ್ಕೋಸ್ಕರ ಪ್ರಾರ್ಥಿಸೋಣ. ಪ್ರೀತಿಯ ದೇವ್ರಿ, ನೀವು ಎಷ್ಟೊಂದು ಒಳ್ಳೆಯವರಪ್ಪ, ಮಹೋನ್ನತರ ಸರ್ವಶಕ್ತಿ ನಿಮ್ಮಾಗಿದ್ರು ಸ್ವಾಮಿ. ನಿಜ ಸ್ವಾಮಿ, ನಾನೊಬ್ಬ ದ್ರೋಹಿ ಕರ್ತೇನೆ, ನಾನೊಬ್ಬ ಪಾಪಿ ಆಗಿದ್ದೀನಿ, ನಿಮಗೆ ಅರ್ಹನೇ ಇಲ್ಲದಂತ ನನ್ನ ಮಗನಾಗಿದ್ದೀನಿ ಸ್ವಾಮಿ. ನಿಮ್ಮ ದೇಹ ಎಷ್ಟು ಸುಂದರವಾದ ದೇಹ ಕರ್ತರೆ ದೇವ್ರೇ, ಎಷ್ಟು ಭಾಗ್ಯಕರವಾದ ವಿಷಯವಾಗಿದೆ ಕರ್ತರೆ. ಅಂತ ದೇಹಕ್ಕೆ ನೋವು ಮಾಡಂತ ವ್ಯಕ್ತಿ ನಾನಾಗಿದ್ದೀನಿ. ಅದ್ರ ಮೇಲೆ ಬಿದ್ದಂತ ಒಂದೊಂದು ಬಾಸಂಡೆ, ಒಂದೊಂದು ಹೊಡೆತ ಕರ್ತರೆ, ಒಂದೊಂದು ಮುಳ್ಳಿನ ಕಿರೀಟದ ಚುಚ್ಚೊಂದು ಮುಳ್ಳು ಕರ್ತರೆ. ಆ ಒಂದು ಸಂಕಟವನ್ನ ನನಗೆ ಆಗ್ಬೇಕಿತ್ತು ಸ್ವಾಮಿ. ಅದಕ್ಕೆ ಪಾಲುಗಾರನು ನಾನಾಗಿದ್ದೀನಿ ಸ್ವಾಮಿ. ದೇವ್ರೇ, ದಯವಿಟ್ಟು ಸಹಾಯ ಮಾಡಿ, ಕ್ಷಮಿಸಿಯಪ್ಪ ತಂದೆ. ನಮ್ಮ ಜೀವಿತ ನಿಮ್ಗೆ ರೂಪಿಸ್ಕೊಡ್ತೀನಿ ಸ್ವಾಮಿ. ನನ್ನ ಸಹೋದರ ಕ್ಷಮಿಸ್ಕೊಂಡು ಕೇಳ್ಕೊಂತೀನಿ ಸ್ವಾಮಿ. ದೇವ್ರೆ, ನಾವು ಈ ದೇಹದಲ್ಲಿ ಇದ್ರೂ ಸರಿ, ಇಲ್ಲರೂ ಸರಿ, ನಾವು ನಿಮಗೆ ಒಂದು ಮಹಿಮೆ ತಂದ ಮಕ್ಕಳಾಗಿ ಜೀವಿಸೋದಕ್ಕೆ ನಮ್ಮ ಗುರಿಯಾಗಿರ್ಬೇಕು ಸ್ವಾಮಿ. ಆ ಒಂದು ಮೋಟಿವೇಶನ್ ನಮ್ಮಲ್ಲಿ ತಂದ್ಕೊಡ್ರಿಯಪ್ಪ ಸ್ವಾಮಿ. ಅಂತ ಪ್ರೀತಿ ನಮ್ಮಲ್ಲಿ ಬೆಳೆದಕ್ಕೆ ಸಹಾಯ ಮಾಡಿ. ಪವಿತ್ರಾತ್ಮ ನೀವು ಸಹಾಯ ಮಾಡಿ, ನೀವೇ ನಮ್ಮನ್ನು ಇದು ನಡೆಸಿ ಕಾಯ್ದು ಕೇಳ್ಕೊಂಡು ಏನು ಕ್ಷಮಿಸಕ್ಕೆ ನಮಗೆ ಚಿಕ್ಕ ಪ್ರಾರ್ಥನೆ ಪ್ರಾರ್ಥಿಸಿದ್ದೇನೆ. ಆಮೇಲೆ ಶಿಲುಬೆಯಲ್ಲಿ ನೀ ತೋರಿದ ಪ್ರೇಮವ ಮರೆಯಾದರೆ, ರಕ್ತದ ಕಣ್ಗಳ ಮೌನ ಕರೆಯ ನೋಡಲಾರೆ. ಆ ಶಿಲುಬೆಯನ್ನು ಬಿಟ್ಟು ಬಾಳಲಾರೆ, ಶಿಲುಬೆಯನ್ನು ಬಿಟ್ಟು ಬಾಳಲಾರೆ. ಅದನ್ನು ಸ್ಮರಿಸದೆ ನಾನೆಂದು ಇರಲಾರೆ, ಅದನ್ನು ಸ್ಮರಿಸದೆ ನಾನೆಂದು ಇರಲಾರೆ. ಶಿಲುಬೆಯಲ್ಲಿ ನೀ ತೋರಿದ ಪ್ರೇಮವ ಮರೆಯಾದರೆ, ರಕ್ತದ ಕಣ್ಗಳ ಮೌನ ಕರೆಯ ನೋಡಲಾರೆ. ಗರ್ಜಿಸುವ ಸಿಂಹದಂತೆ ಆಳ್ವಿಕೆ ಮಾಡಿದೆ ಚೀಯೋನಲ್ಲಿ, ಬಲಿ ಹೋಗುವ ಕುರಿಯಂತೆ ಮೌನದಿ ನಡೆದೆ ಈ ಧರೆಯಲ್ಲಿ. ಗರ್ಜಿಸುವ ಸಿಂಹದಂತೆ ಆಳ್ವಿಕೆ ಮಾಡಿದೆ ಚೀಯೋನಲ್ಲಿ, ಬಲಿ ಹೋಗುವ ಕುರಿಯಂತೆ ಮೌನದಿ ನಡೆದೆ ಈ ಧರೆಯಲ್ಲಿ.
ನಿನ್ನ ಮೌನ ಪ್ರೇಮವು ನನ್ನ ಹೂವೆಗೆ ಅಂದದಾಯ್ತು. ನಿನ್ನ ಮೌನ ಪ್ರೇಮವು ನನ್ನ ಹೂವೆಗೆ ಅಂದದಾಯ್ತು. ಹೇಳಲು ಪದಗಳೇ ಸಾಲದಾಯ್ತು, ಹೇಳಲು ಪದಗಳೇ ಸಾಲದಾಯ್ತು. ಶಿಲುಬೆಯಲ್ಲಿ ನೀ ತೋರಿದ ಪ್ರೇಮವ ಮರೆಯಲಾರೆ. ರಕ್ತದ ಕಣ್ಣುಗಳ ಮೌನ ಕರೆಯ ನೋಡಲಾರೆ. ಸೌಂದರ್ಯದ ಶಿರಸಿಗೆ ಮುಳ್ಳಿನ ಕಿರೀಟ ಧರಿಸಿಕೊಂಡೆ. ದುಷ್ಟರ ಮುಗಿತವನ್ನು ಸುಂದರ ಮುಖಕ್ಕೆ ಮುಗಿಸಿಕೊಂಡೆ. ಸೌಂದರ್ಯದ ಶಿರಸಿಗೆ ಮುಳ್ಳಿನ ಕಿರೀಟ ಧರಿಸಿಕೊಂಡೆ. ದುಷ್ಟರ ಮುಗಿತವನ್ನು ಸುಂದರ ಮುಖಕ್ಕೆ ಮುಗಿಸಿಕೊಂಡೆ. ನಿನ್ನ ಸೌಂದರ್ಯದ ಸೊಗಸು ಸ್ವಲ್ಪವೂ ಕಾಣದಾಯ್ತು. ನಿನ್ನ ಸೌಂದರ್ಯದ ಸೊಗಸು ಸ್ವಲ್ಪವೂ ಕಾಣದಾಯ್ತು. ಈ ಸಹಿಸಿದ ಪ್ರೇಮಕ್ಕಾಗಿ ನನ್ನನ್ನೇ ಅರ್ಪಿಸುವೆ. ಈ ಸಹಿಸಿದ ಪ್ರೇಮಕ್ಕಾಗಿ ನನ್ನನ್ನೇ ಅರ್ಪಿಸುವೆ. ಶಿಲುಬೆಯಲ್ಲಿ ನೀ ತೋರಿದ ಪ್ರೇಮವ ಮರೆಯಲಾರೆ. ರಕ್ತದ ಕಣ್ಗಳ ಮೌನ ಕರೆಯ ನೋಡಲಾರೆ. ಆ ಶಿಲುಬೆಯನ್ನು ಬಿಟ್ಟು ಬಾಳಲಾರೆ. ಶಿಲುಬೆಯನ್ನು ಬಿಟ್ಟು ಬಾಳಲಾರೆ. ಅದನ್ನು ಸ್ಮರಿಸದೆ ನಾನೆಂದು ಇರಲಾರೆ. ಶಿಲುಬೆಯಲ್ಲಿ ನೀ ತೋರಿದ ಪ್ರೇಮವ ಮರೆಯಲಾರೆ. ಭೂಮಿಯೇ ಬಾರ್ದೆರೆಯಿತು ನಿನ್ನಯ ರಕ್ತದ ಸ್ಪರ್ಶದಿಂದ. ಆಕಾಶವೇ ಅರಳಿತು ಸೃಷ್ಟಿಕರ್ತ ನಿನ್ನ ಮರಣದಿಂದ. ಭೂಮಿಯೇ ಬಾರ್ದೆರೆಯಿತು ನಿನ್ನಯ ರಕ್ತದ ಸ್ಪರ್ಶದಿಂದ. ಆಕಾಶವೇ ಅದರಿತು ಸೃಷ್ಟಿಕರ್ತ ನಿನ್ನ ಮರಣದಿಂದ. ಸೂರ್ಯ ಚಂದ್ರ